ಆತ್ಮೀಯ 4 ಸಾರಿಗೆ ನಿಗಮದ ನೌಕರ ಬಂಧುಗಳೇ, ನಮಸ್ಕಾರ. ಬಂಧುಗಳೇ, ತಾವೆಲ್ಲ ಏನೇನು ಆಗ್ತಾಯಿದೆ, ಎಂತ ಆಗ್ತಾಯಿದೆ ಅಂತ ಹೇಳಿ ಎಲ್ಲ ಆಲಿಸ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ ಸಾಮಾಜಿಕ ಜಾಲತಾಣದಲ್ಲಿ, ಮತ್ತು ಪತ್ರಿಕಾ ಮಾಧ್ಯಮ ಇರ್ಬೋದು, ಟಿ ವಿ ಮಾಧ್ಯಮದಲ್ಲಿರ್ಬೋದು, ತಾವೆಲ್ಲ ನೌಕರರು ನೋಡ್ತಾ ಇದ್ದೀರಿ. ನಾನು ಹೇಳೋದಿಷ್ಟೇ, ಯಾರ ಮನಸ್ಸನ್ನು ನೋಯಿಸಬೇಕು ಅನ್ನುವಂಥ ವಿಚಾರದಲ್ಲಿ ಈ ವಿಡಿಯೋ ಮಾಡ್ತಾ ಇಲ್ಲ. ಯಾರಿಗೂ ಕಾಲೆಳಿಬೇಕು ಅನ್ನುವಂಥ ವಿಚಾರವಿಲ್ಲದಲ್ಲಿ ವಿಡಿಯೋ ಮಾಡ್ತಾ ಇಲ್ಲ. ದಯಮಾಡಿ ಇದನ್ನು ಸರಿಪಡಿಸ್ಕೊಂಡು ಮುಂದೆ ನೌಕರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನುವಂಥ ವಿಚಾರದಲ್ಲಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ದಯಮಾಡಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲ ಪೂರ್ತಿಯಾಗಿ ತಾವೆಲ್ಲ ಆಲಿಸ್ತೀರಿ. ಮತ್ತು ಇದು ಕರೆಕ್ಟಾಗಿದ್ದರೆ ಎಲ್ಲ 4 ಸಾರಿಗೆ ನಿಗಮದ ನೌಕರರಿಗೆ ಶೇರ್ ಮಾಡಿ ತಿಳಿಸ್ತೀರಾ ಅಂದ್ಕೊಂಡಿದ್ದೀನಿ. ಸರಿ ಇಲ್ಲ ಅಂದರೆ ಡಿಲೀಟ್ ಮಾಡಿ, ಏನು ತೊಂದರೆ ಇಲ್ಲ. ಬಂಧುಗಳೇ, ಇವತ್ತು ಸರ್ಕಾರ ಯಾವ್ಯಾವ ರೀತಿ ಏನೇನು ಮಾಡ್ತಾಯಿದೆ ಅನ್ನೋದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಏನಂತಂದರೆ, ಇತಿಹಾಸದಲ್ಲೇ 2 ಬಾರಿ ಮುಖ್ಯಮಂತ್ರಿಯವರು ಮೀಟಿಂಗ್ ಕರೆದ್ರು. 2 ಬಾರಿ ಮಾಡಿ ಯಾವುದೇ ರೀತಿ ನಮಗೆ ನ್ಯಾಯ ಕೊಟ್ಟಿಲ್ಲ. ಜೊತೆಗೆ ಈಗ ನೋ ವರ್ಕ್ ನೋ ಪೇ ಅಂತ ಹೇಳಿ ಒಳಗಡೆ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಖಾಸಗಿ ಮಾಲೀಕರ ಜೊತೆ, ಖಾಸಗಿ ಮಾಲೀಕರ ಸಂಘದ ಅಧ್ಯಕ್ಷರುಗಳ ಜೊತೆ ಮಾತುಕತೆಗಳು ಮಾಡ್ತಾ ಇದ್ದಾರೆ. ಒಂದು ಕಡೆ ಎಸ್ಮಾ ಇದೆ ಅನ್ನುವಂಥ ವಿಚಾರದಲ್ಲಿ ಅದು ಪ್ರತಿ 2012ರಿಂದನೂ ಅದು ಜಾರಿಯಲ್ಲಿದೆ. ಪ್ರತಿ 6 ತಿಂಗಳಿಗೆ ರಿನ್ಯೂವಲ್ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಇವಾಗಲೂ ರಿನ್ಯೂವಲ್ ಮಾಡಿ ಎಸ್ಮಾದೆ ಅನ್ನೋ ರೀತಿಯಲ್ಲಿ ಎದುರಿಸ್ತಾ ಇರುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಅಂದರೆ ಇದೆಲ್ಲ ಮಾಡ್ತಾ ಇರುವಂಥ ವಿಚಾರ ನೋಡಿದ್ರೆ ಸರ್ಕಾರ ನಮ್ಮ ನೌಕರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕುವಂಥ ಕೆಲಸಗಳನ್ನ ಮಾಡ್ತಾ ಇದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಾಗ್ತಾ ಇರುವಂಥ ವಿಚಾರ. ಜೊತೆಗೆ 2ನೇ ಬಾರಿ ಮುಖ್ಯಮಂತ್ರಿಯವರು ಸಭೆ ಕರೆದಾಗ ಎಲ್ಲ ಜಂಟಿ ಸಂಘಟನೆಯವರು ಏನು ಹೇಳ್ತಾ ಇದ್ರು ಅಂತಂದರೆ, BJP ಸರ್ಕಾರ 2023ರಲ್ಲಿ ಅಗ್ರಿಮೆಂಟ್ ಮಾಡಿದೆ, ನಾವು 27ಕ್ಕೆ ಮಾಡ್ತೀವಿ ಅನ್ನುವಂಥ ವಿಚಾರದಲ್ಲಿ ಹೇಳಿದ್ರು ಅನ್ನುವಂಥ ವಿಚಾರದಲ್ಲಿ ಬಂದು ಹೇಳ್ತಾ ಇರುವಂಥ ವಿಚಾರ. ಅದು ಜೊತೆಗೆ ಇವೆಲ್ಲ ಮಾಡ್ತಾ ಇರುವಂಥದ್ದು ತಮಗೆಲ್ಲ ಗೊತ್ತಾಗ್ತಾ ಇದೆ. ನೋಡಿ, ಇವತ್ತು ರಾಜ್ಯದ ತುಂಬ ನಮ್ಮ ಸಾರಿಗೆ ನೌಕರರು ಹಗಲು ಇರುವುದು ಅನ್ನೋದು ಕಾರಣದೇ, ಹಬ್ಬಾರಿ ದಿನ ಕಾರಣದೇ, ಚಳಿ ಮಳೆಗಾಡಿ ಅನ್ನೋದು ಕಾರಣದಲ್ಲೇ ಕೆಲಸ ಮಾಡಿದ್ರು. 500 ಕೋಟಿ ಜನ ಮಹಿಳಾ ಪ್ರಯಾಣಿಕರು ಉಚಿತವಾಗಿ ಪ್ರಯಾಣಿಸಿದ್ರಲ್ಲ, ಅದಕ್ಕೆ ಕೆಲಸ ಮಾಡಿದವರು ಯಾರು? ನಮ್ಮ ಸಾರಿಗೆ ನೌಕರರು ಮತ್ತು ಅಧಿಕಾರಿಗಳು. ಆದರೆ ಮಾನ್ಯ ಮುಖ್ಯಮಂತ್ರಿಯವರು ಕೃತಜ್ಞತೆಗಾದ್ರೂ ನಮ್ಮ ಅಧಿಕಾರಿಗಳಿಗಾಗಲಿ ಸಾರಿಗೆ ನೌಕರಿಗಾಗಲಿ ಅಭಿನಂದನೆ ಸಲ್ಲಿಸಲಿಲ್ಲ. ರಾಜ್ಯದ ಎಲ್ಲ ಬಸ್ ಸ್ಟ್ಯಾಂಡ್ಗಳಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸ್ವೀಟ್ ಹಂಚಿಸಿದ್ರು. ಯಾರಿಗೆ? ಸಾರ್ವಜನಿಕರಿಗೆ. ಏನ್ರಿ ಸ್ವಾಮಿ, ದುಡ್ದವ್ರು ನಾವು, ಕೆಲಸ ಮಾಡಿದವ್ರು ನಾವು, ನಮಗೆ ಕೃತಜ್ಞತೆಗೂ ಒಂದು ಸ್ವೀಟ್ ಇಲ್ಲ, ಅಟ್ಲೀಸ್ಟು ಒಂದು ಕೃತಜ್ಞತೆನೂ ಇಲ್ಲ. ಇದೆಷ್ಟು ಸರಿ ಸ್ವಾಮಿ? ಆಯಿತು, ಸನ್ಮಾನ್ಯ ಸಾರಿಗೆ ಸಚಿವರು ಹಲವಾರು ಜಾಗಗಳಲ್ಲಿ ಮೀಡಿಯಾದವ್ರು ಕೇಳಿದಾಗ ಹೇಳ್ತಾರೆ, ಪ್ರತಿ 4 ವರ್ಷಕ್ಕೊಂದ್ಸಲ ಅಗ್ರಿಮೆಂಟ್ ಇದೆ, ನಮ್ಗೆ ಗೊತ್ತಿದೆ, ನಾವು ಮಾಡ್ತೀವಿ. ಮಾಧ್ಯಮದವ್ರು ಕೇಳೋಕೆ ಹೋದಾಗ ಇಲ್ಲ, ಅದು ನಾಳೆ ಮಾಡೋಣ, ನಾಳೆ ಮಾತಾಡ್ತೀನಿ ಅಂತ ಹೇಳ್ತಾರೆ. ಇದು ಎಷ್ಟು ಸರಿ ಸ್ವಾಮಿ? ಆಮೇಲೆ ಜೊತೆಗೆ ಹೇಳ್ತಾರೆ ಲಾಭ ನಷ್ಟ ನೋಡಲ್ಲ, ಇದು ಸಾರ್ವಜನಿಕರ ಸೇವೆ ಅಂತ ಹೇಳ್ತಾರೆ. ಒಂದು ಕಡೆ ಆ ಥರ ಹೇಳ್ತಾರೆ. ಇಲ್ಲಿ ಮೊನ್ನೆ ನೋಡಿದ್ರೆ ಮೊನ್ನೆ KSRTC ಅಧ್ಯಕ್ಷರಾದಂಥ ಶ್ರೀನಿವಾಸರವರು ಹೇಳ್ತಾರೆ, ತುಂಬ ಸಂಸ್ಥೆ ನಷ್ಟದಲ್ಲಿದೆ ಅನ್ನುವಂಥ ರೀತಿಯಲ್ಲಿ ಹೇಳ್ತಾರೆ. ಏನು ಸ್ವಾಮಿ, ಒಂದು ಕಡೆ ಲಾಭ ಅಂತೀರಿ, ಒಂದು ಕಡೆ ನಷ್ಟ ಅಂತೀರಿ. ಈಗ ಪ್ರಯಾಣಿಕರ ದರ ಏರಿಕೆ ಮಾಡಿದ್ರಿ, ನೌಕರಿಗೆ ವೇತನ ಜಾಸ್ತಿ ಮಾಡಬೇಕು ಅಂತೇಳಿ. ಎಲ್ರಿ ಸ್ವಾಮಿ ಮಾಡಿದ್ರಿ? ಎಷ್ಟು ತಿಂಗಳಾಯ್ತು? ಪರಿಷ್ಕರಣೆ ಮಾಡಿ, ಟಿಕೆಟ್ ರೇಟ್ ಜಾಸ್ತಿ ಮಾಡಿ, ಆದರೆ ನಮಗೆ ವೇತನ ಕೊಡಲೇ ಇಲ್ಲ. ಬರೀ ಕತೆ ಹೇಳ್ತಾ ಇದ್ದೀರಾ. ಜೊತೆಗೆ ಈ ರೀತಿ ಸುಮ್ಮನೆ ಅನಾವಶ್ಯಕವಾಗಿ ನೌಕರಿಗೆ ಎತ್ತುಕಟ್ಟುವಂಥ ಕೆಲಸಗಳು ಮಾಡ್ತಿದ್ದಾರೆ. ಆ ಸಂಘಟನೆಗಳಿಗೆ, ಈ ಸಂಘಟನೆಗಳು ಹಿಂಗಂತವೆ, ಆ ಸಂಘಟನೆ ಹಂಗಂತಾರೆ ಅಂತ ಸಾರಿಗೆ ಸಚಿವರು ಹಲವಾರು ಜಾಗಗಳಲ್ಲಿ ಎತ್ತುಕಟ್ಟೋ ಕೆಲಸ ಮಾಡ್ತಾ ಇದ್ದಾರೆ. ಇದು ಒಗ್ಗೂಡಬಾರ್ದು ಅನ್ನೋದೇ ಅವರ ಆಡಳಿತ ವಿಚಾರ. ಆದರೆ ನಾವು ಹೇಳೋದಿಷ್ಟೇ, ಈಗ ಹಿಂದೆ BJP ಸರ್ಕಾರಕ್ಕೆ ಸಾರಿಗೆ ನೌಕರು ಯಾವ್ಯಾವ ರೀತಿ ಕೊಡುಗೆ ಕೊಟ್ಟಿದ್ದಾರೆ, ನಿಮ್ಮ ಸರ್ಕಾರ ಬರಲಿಕ್ಕೆ ನಮ್ಮ ನೌಕರರ ಪಾತ್ರನೂ ಕೂಡ ಇದೆ, ಮರಿಬೇಡಿ ಅದನ್ನ. 1,136 ಸೀಟ್ ಬರಬೇಕಾದ್ರೆ ನಮ್ಮದು ಒಂದು ಕೊಡುಗೆ ಇದೆ. ಆದರೆ ನಮ್ಮ ನೌಕರರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕುವಂಥ ಕೆಲಸ ಮಾಡ್ತಾ ಇದ್ರಲ್ಲ, ಇದು ನ್ಯಾಯನ ಸ್ವಾಮಿ? ಹಿಂದೆ BJP ಸರ್ಕಾರ ಇದ್ದಾಗ ತಾವು ಹೇಳ್ತಿದ್ರಿ, ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗೆ ನೇರವಾಗಿ ಹೇಳ್ತಾ ಇದ್ದೀನಿ, ಏನು ಹೇಳಿದ್ರಿ? ಭಾಷಣದಲ್ಲಿ ಏನು ಜನಕ್ಕೆ ನೀವು ಭಾಷಣ ಮಾಡ್ತಾ ಇದ್ರೆ ಸಿಳ್ಳೆ ಚಪ್ಪಾಳೆ ಹೊಡಿಸ್ಕೊಳ್ಳಿಕ್ಕೆ ನೀವು ಮಾತು ಹೇಳಿದ್ರಾ? ಯಡಿಯೂರಪ್ಪನವರೇ, ನಿಮ್ಮ ಸೀಟು ಶಾಶ್ವತ ಅಲ್ಲ ಇದು.
ಏನು ಡಿಸ್ಮಿಸ್ ಮಾಡಿಸ್ತೀನಿ, ಖಾಸಗಿ ಬಸ್ ತರಿಸ್ತೀನಿ, ಎಸ್ಮಾ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಇವತ್ತು ತಾವೇನು ಮಾಡ್ತಾ ಇದ್ದೀರಿ ಸ್ವಾಮಿ? ತಾವೇನು ಮಾಡ್ತಾ ಇದ್ದೀರಿ? ನಿಮ್ಗೇನು ಶಾಶ್ವತನ ಇದು ಕುರ್ಚಿ? ಯಾವುದೇ ಕಾರಣಕ್ಕೂ ನೌಕರು ಸಾಪ ತಡ್ತಾ ಬಿಡಲ್ಲ. ಯಾವ ಇಲಾಖೆಯಲ್ಲಿದೆ ಇಷ್ಟೊಂದು ಕಮ್ಮಿ ಸಂಬಳ ಹೇಳಿ? ಇಷ್ಟೊಂದು ಕಮ್ಮಿ ಸಂಬಳದಲ್ಲಿ ದುಡಿತಾ ಇದ್ದೀವಿ, ಅಂಥವ್ರಿಗೆ ಇನ್ನೂ ಅನ್ಯಾಯ ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ ನೀವು. ಇದು ಸರಿನಾ? ಜೊತೆಗೆ ನಿಮ್ಮಲ್ಲಿರುವಂಥ ಏನು ಹಿಂದೆ ಅಧಿಕಾರಕ್ಕೆ ಬಂದಿರಲಿಲ್ಲ ಅಂಥ ಸಮಯದಲ್ಲಿ H.K. ಪಾಟೀಲ್ ಅವರು ಕೂಡ ಹೇಳವ್ರೆ, ಲಕ್ಷ್ಮಣ್ ಸವದಿ ಅವರು ಕೂಡ ಹೇಳವ್ರೆ, ಮಹಿಳಾ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳವ್ರೆ, ನಮ್ಮ ಸರ್ಕಾರ ಬಂದರೆ ನಾವು ಖಂಡಿತ ನಿಮಗೆ ಒಳ್ಳೇದು ಮಾಡ್ತೀವಿ, ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದ್ರು. ಜೊತೆಗೆ ಉಪಮುಖ್ಯಮಂತ್ರಿಯಾದ D.K. ಶಿವಕುಮಾರ್ ಸಾಹೇಬರು ಕೂಡ ಹಿಂದೆ ಬನಶಂಕರಿನಲ್ಲಿ ನಮ್ಮ ಸರ್ಕಾರ ಬಂದರೆ ನಾವು ನಿಮಗೆ ಸರ್ಕಾರಿ ನೌಕರು ಮಾಡಿಬಿಡ್ತೀವಿ, ವೇತನ ಆಯೋಗ ಮಾಡಿಬಿಡ್ತೀವಿ ಅಂತ ಹೇಳಿದ್ರಿ. ಎಲ್ಲೋಯ್ತು ಸ್ವಾಮಿ? ಎಲ್ಲೋಯ್ತು ನಿಮ್ಮ ವಿಚಾರಗಳು? ನಿಮ್ಗೇನು ಅಧಿಕಾರ ಶಾಶ್ವತನಾ? ಇವತ್ತು ನೌಕರರು ಕೇಳಿದ್ರೆ ಅದಿಲ್ಲ ಇದಿಲ್ಲ ಸಂಸ್ಥೆ ಲಾಸು ಅಂತ ಹೇಳ್ತಾರಲ್ಲ. ಇವತ್ತೇನು ಗ್ಯಾರಂಟಿ ಯೋಜನೆ ಜಾರಿ ಮಾಡಿದ್ರಲ್ಲ, ನಾವು ಇಷ್ಟೊಂದು ಯಶಸ್ವಿ ಮಾಡಿದ್ವಲ್ಲ, ನಾವೇನು ಹೇಳಿದ್ವಾ 60% ಕೊಡ್ತೀವಿ 40% ಕೊಡ್ತೀವಿ ಅದ್ರ ದುಡ್ಡ ಅಂತಂದರೆ ಸಾರಿಗೆ ಸಂಸ್ಥೆ ಮೊದಲೇ ಮುಳುಗೋಗುವಂಥ ಪರಿಸ್ಥಿತಿಲಿ ಬರ್ತಾ ಇದೆ. ಅಂಥದ್ರಲ್ಲಿ ನೀವು ಯಾಕೆ ಜಾರಿ ಮಾಡಿದ್ರಿ? ಈಗ ನಿಮಗೆ ವೋಟ್ ಬ್ಯಾಂಕ್ ಬೇಕಾಗಿತ್ತು, ನಿಮ್ಗೆ ಹೆಸರು ಬೇಕಾಗಿತ್ತು, ನೀವು ಪಕ್ಷ ಅಧಿಕಾರಕ್ಕೆ ಬರಬೇಕಾಗಿತ್ತು, ಸುಳ್ಳು ಹೇಳಿ ದಾರಿ ತಪ್ಪಿಸಿದ್ರಿ ನೌಕರಿಗೆ. ಅದು ಇವತ್ತು ನೀವು 50ರಿಂದ 100% ಸಂಬಳ ಜಾಸ್ತಿ ಮಾಡ್ಕೊಡ್ರಲ್ಲ ಎಲ್ಲ ಶಾಸಕರುಗಳು, ಎಲ್ಲ ಮಂತ್ರಿಗಳು, ವಿರೋಧ ಪಕ್ಷದವರಿಂದ ಹಿಡಿದು ನೀವು ಕೂಡ. ಯಾರನ್ನ ವೋಟ್ ಹಾಕಿದ್ರಲ್ಲ ಅವ್ರನ್ನ ಕೇಳಿದ್ರ ಸ್ವಾಮಿ ನೀವು? ಸಭಾಪತಿಗೊಂದು ಅರ್ಜಿ ಕೊಡ್ತೀರಿ, ರಾಜ್ಯಪಾಲರಿಗೊಂದು ಅರ್ಜಿ ಕೊಡ್ತೀರಿ, ನಿಮ್ಮ ಕೆಲಸ ಮುಗ್ದೋಯ್ತು. ಸಾರ್ವಜನಿಕರ ತೆರಿಗೆ ಹಣ ಅದನ್ನು ಉಪಯೋಗಿಸ್ಲಿಕ್ಕೆ ನಿಮ್ಗೆ ಹೆಂಗೆ ಬೇಕಾಗಿರೋ ಅಧಿಕಾರ ಇದೆ. ಆದ್ರೆ ನಾವು ದುಡಿತಾ ಇದ್ದೀವಿ ಸ್ವಾಮಿ. ನಮ್ಮ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿ ನಮ್ಮ ಹೊಟ್ಟೆ ಮೇಲೆ ನಮ್ಮ ಬಾಯಿಗೆ ಮಣ್ಣು ಹಾಕ್ಬೇಕು ಅಂತ ನೀವು ಮಾಡ್ತಾ ಇದ್ದೀರಾ? ನೋಡಿ, ನಾನು ಇವತ್ತು ಎಲ್ಲ ಸಂಘಟನೆಗಳಿಗೊಂದು ಮನವಿ ಮಾಡ್ತೀನಿ. ಏನು ಇವತ್ತು ಕಾರ್ಮಿಕ ಇಲಾಖೆಯಲ್ಲಿ ಸಭೆ ಇತ್ತು, ಅದನ್ನು 7ನೇ ತಾರೀಕು ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ನನಗೆ. ಯಾಕೆ ಅಂತಂದರೆ ಮುಖ್ಯಮಂತ್ರಿಯವರು 4ನೇ ತಾರೀಕು ಸಭೆ ಕರೆದಿದ್ದಾರೆ, ಅಲ್ಲೇನೋ ಇತ್ಯರ್ಥ ಮಾಡ್ತಾರೆ ಅನ್ನುವಂಥ ವಿಚಾರದಲ್ಲಿ 7ನೇ ತಾರೀಕು ಇವ್ರು ಕೊಟ್ಟಿದ್ದಾರೆ. ಇರಲಿ, ನಾನೇನು ಹೇಳ್ತೀನಿ ಸಂಘಟನೆಗಳಿಗೆ ಅಂತಂದರೆ, ನೋಡಿ 4ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಯವರು ಸಭೆ ಕರೆದರು ಅಂದರೆ 3ನೇ ಬಾರಿ ಸಭೆ ಆಯ್ತದೆ. ನೀವು ಯಾವುದೇ ಕಾರಣಕ್ಕೂ ಅಲ್ಲಿ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ಮಗದೊಂದು ಮಾಡ್ತೀವಿ ಅಂತೇನೋ ಟೈಮ್ ಕೇಳಿದ್ರೆ ಯಾವುದೇ ಕಾರಣಕ್ಕೂ ಟೈಮ್ ನೀವು ತಗೋವಾಗಿಲ್ಲ. ಯಾಕೆ ಅಂತಂದರೆ ಇದು ನೌಕರರ ನಾಡಿ ಮಿಡಿತದ ಪ್ರಶ್ನೆ ಇದೆ, ನೌಕರರ ಅಳಿವು ಉಳಿವಿನ ಪ್ರಶ್ನೆ ಇದೆ. ನೀವು ಯಾವುದೇ ಕಾರಣಕ್ಕೂ ಈ ಮುಷ್ಕರದಿಂದ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ವಾಪಸ್ ತಗೊಳ್ಳುವಂಥ ವಿಚಾರಕ್ಕೆ ನೀವು ಹೋಗಬಾರ್ದು. ಯಾಕೆ ಅಂತಂದರೆ ಅವತ್ತೊಂದು ದಿನ 5ನೇ ತಾರೀಕು ಸನ್ಮಾನ್ಯ ಏನು ಕೇಂದ್ರದ ಮಂತ್ರಿ ಆದಂಥವರು ರಾಹುಲ್ ಗಾಂಧಿಯವರು ಬರ್ತಾ ಇದ್ದಾರೆ, ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿಯವರು ಬರ್ತಾ ಇದ್ದಾರೆ 5ನೇ ತಾರೀಕು. ಅವ್ರು ಬಂದರೆ ನಮಗೆ ಕೇಳ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಯಾಕೆ ಬಸ್ಗಳು ನಿಂತಿದ್ದಾವೆ, ಯಾಕೆ ಮುಷ್ಕರ ಆಗ್ತಾ ಇದೆ ಅಂತಂದರೆ ಅವ್ರಿಗೆ ಹೇಳ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಅವ್ರಿಗೆ ಹೇಳ್ಕೊಂಡಾಗ ಯಾಕೆಂದರೆ ಪ್ರಣಾಳಿಕೆಯಲ್ಲಿ ಅದು ಹಾಕಿದ್ದೀವಿ, ಇದು ಹಾಕಿದ್ದೀವಿ, ಸಮಾನ ವೇತನ ಮಾಡಿಬಿಡ್ತೀವಿ ಅನ್ನುವಂಥ ವಿಚಾರದಲ್ಲಿ ಮಾಡಿದ್ರು ಅಂತೇಳಿ ಜನ ಎಲ್ಲ ದಂಗೆದ್ದಿದ್ದಾರೆ. ಅದು ಅವ್ರು ಬಂದಾಗ ಅವ್ರು ಮಾಡಲಿ, ಅವ್ರನ್ನೇ ನಾವು ಕೇಳೋಣ. ನೋಡಿ ಸ್ವಾಮಿ, ನಿಮ್ಮ ಸರ್ಕಾರಕ್ಕೆ ನಮ್ಮ ಕೊಡುಗೆ ಇದೆ, ನೌಕರ ಕೊಡುಗೆ ಇದೆ, ನಮ್ಗೆ ಈ ಥರ ಅನ್ಯಾಯ ಆಗ್ತಾ ಇದೆ, ನಾವೆಲ್ಲ ಕಮ್ಮಿ ಸಂಬಳದಲ್ಲಿ ನಾವು ದುಡಿತಾ ಇದ್ದೀವಿ, ನಮ್ಗೆ ಈ ರೀತಿ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ, ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತೇಳಿ ಈಗಾಗಲೇ 19 ತಿಂಗಳು ಕಳೆದೇ ಹೋಗಿದೆ, ಇನ್ನುದು 38 ತಿಂಗಳು ಬಾಕಿ ಇದೆ ಅರಿಯರ್ಸ್ ಕೊಡಬೇಕಾಗಿರುವಂಥದ್ದು. ಮತ್ತು ವಜಾಗಿರೋ ನೌಕರು ವಾಪಸ್ ಬಂದಿರೋರಂಥವ್ರಿಗೆ ಇವತ್ತು ಹಲವಾರು ಸೌಲಭ್ಯಗಳು ಕೊಡ್ತಾ ಇಲ್ಲ. ಯಥಾಸ್ಥಿತಿ ಕಾಪಾಡಬೇಕಾಗಿದೆ. 6/4/2021 ಯಥಾಸ್ಥಿತಿ ಕಾಪಾಡಬೇಕಾಗಿದೆ. ಈ 3 ವಿಚಾರ ಇಟ್ಕೊಂಡು ನಾವು ಇವತ್ತು ರಾಜ್ಯಾದ್ಯಂತ ಮುಷ್ಕರ ಮಾಡ್ತಾ ಇದ್ದೀವಿ. ದಯಮಾಡಿ ತಾವು ಮಧ್ಯಪ್ರವೇಶ ಮಾಡಿ ನಮಗೆ ನ್ಯಾಯ ಕೊಡಿಸ್ಬೇಕು. ನಾವು ಕೊಡ್ಸೋ ಗಂಟ ನಾವು ಬಿಡಲ್ಲ ಅಂತೇಳಿ ನೀವು ಪಟ್ಟಿಡಿಬೇಕಾಗುತ್ತೆ. ಮತ್ತು ಅವ್ರು ಮಾಡಿದ್ರೆ ನಮ್ಮ ನೌಕರು 4 ನಿಗಮದ ನೌಕರರು ಅವ್ರ ಫೋಟೋಗಳನ್ನ ಇಟ್ಕೊಂಡು ಪೂಜೆ ಮಾಡ್ತಾರೆ. ಯಾಕೆಂದರೆ ಇವತ್ತು ಬೆಲೆ ಗಗನಕ್ಕೆ ಹೋಗ್ತಾ ಇದೆ, ಬೆಲೆ ಗಗನಕ್ಕೆ ಹೋಗ್ತಾ ಇದೆ.
ಅದರಿಂದ ಜೀವನ ಮಾಡೋಕ್ಕಾಗ್ತಾ ಇಲ್ಲ. ಒಂದು ಕಡೆ ಮಕ್ಕಳು ಫೀಸ್ ಕಟ್ಟೋಕ್ಕಾಗಲ್ಲ, ಒಂದು ಕಡೆ ಯಾರೋ ತಂದೆ ತಾಯಿದು ಆರೋಗ್ಯ ಸ್ಥಿತಿ ದುಡ್ಡು ಸಾಲ್ತಾ ಇಲ್ಲ, ಜೀವನ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ. ಇದರಿಂದ ನಮಗೆ ಸಂಬಳ ಜಾಸ್ತಿ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ನೀವು ಯಾವುದೇ ಕಾರಣಕ್ಕೂ ವಾಪಸ್ ತಗೊಳ್ಳುವಂಥ ಕೆಲಸ ನೀವು ಮಾಡಬೇಡಿ ಸ್ವಾಮಿ, ದಯಮಾಡಿ. ಯಾಕೆಂದರೆ ಅಲ್ಲಿ ಯಾವುದೇ ಕಾರಣಕ್ಕೂ ನೀವು ಮುಂದೆ ಮಾಡ್ತೀವಿ, ನಾವು ಕರಿತೀವಿ. ಯಾಕೆಂದರೆ ಈಗ ಆಲ್ರೆಡಿ 2ನೇ ಬಾರಿ ಮೀಟಿಂಗ್ ಕರೆದಾಗ ಇನ್ನೊಂದು ವಾರದಲ್ಲಿ ಕರಿತೀವಿ ಅಂತ ಹೇಳಿದ್ರು. ಆದರೆ 1 ತಿಂಗಳಾಯಿತು, ಈ 4ನೇ ತಾರೀಕು ಬಂದರೆ 1 ತಿಂಗಳಾಗೋಯ್ತದೆ. ಇನ್ಯಾವ ಕರೀತಾರೆ? ಅದೇ ನಿಮ್ಮ ಜೊತೆ ಜಂಟಿ ಜೊತೆ ಮಾತಾಡಿದ್ರು, ಒಕ್ಕೂಟದವ್ರ ಜೊತೆ ನೆಕ್ಸ್ಟ್ ವಾರದಲ್ಲಿ ಮಾತಾಡ್ತೀವಿ ಅಂತ ಹೇಳಿದವರು ಇದುವರೆಗೂ ಮಾತಾಡಲಿಲ್ಲ. ಆದರೆ ನಾನಿಲ್ಲಿ ಎಲ್ಲ ಸಮುದಾಯದ ಸಂಘಟನೆಗಳಿಗೂ ಕೂಡ ನಾನು ಏನು ಹೇಳ್ತೀನಿ ಅಂತಂದರೆ, ಈ ಬಾರಿ ನೌಕರಿಗಾಗಿ ನೀವೆಲ್ಲ ಒಗ್ಗೂಡಿ, ಸಮುದಾಯ ಸಂಘಟನೆಗಳು ಇರ್ಬೋದು, ಕನ್ನಡ ಕ್ರಿಯಾ ಸಮಿತಿ ಸಂಘಟನೆ ಇರ್ಬೋದು, ಸಂಸ್ಥೆಯಲ್ಲಿ ಸಾರಿಗೆ ಸಂಸ್ಥೆಯಲ್ಲಿ ಎಷ್ಟು ಸಂಘಟನೆಗಳಿವೆ ಅವರೆಲ್ಲರೂ ಕೈ ಜೋಡಿಸಿ, ಜೊತೆಗೆ ಇವತ್ತು ರಾಜ್ಯದ ಜನತೆಯೇ ಸಾರ್ವಜನಿಕರು ಕೂಡ ಯಾವ ಸಂಘಟನೆಗಳಿವೆ, ಕನ್ನಡ ಪರ ಸಂಘಟನೆಗಳಿರ್ಬೋದು, ಮತ್ತೊಂದು ರೈತರ ಪರ ಸಂಘಟನೆ ಇರ್ಬೋದು, ಸಾರ್ವಜನಿಕರು ಇರ್ಬೋದು ಕೂಡ, ಅವರು ಕೂಡ ಇದಕ್ಕೆ ಈ ಹೋರಾಟಕ್ಕೆ ಬೆಂಬಲ ಕೊಡಬೇಕು. ಯಾಕೆ ಅಂತ ಅಂದರೆ ಮುಖ್ಯವಾಗಿ ವಿಚಾರ ಇದೆ. ಏನು ಅಂದರೆ ಇದು ಎಲ್ಲೂ ಚರ್ಚೆ ಆಗ್ತಾ ಇಲ್ಲ, ಎಲ್ಲೂ ಡಿಬೇಟ್ ಆಗ್ತಾ ಇಲ್ಲ. ಅದು ಯಾವುದಪ್ಪ ವಿಚಾರ ಅಂತಂದರೆ ಎಲ್ಲ ಎಲೆಕ್ಟ್ರಿಕ್ ಬಸ್ ಬರ್ತಾ ಇದ್ದಾವೆ. ಸುಮಾರು ಮಾನ್ಯ ಇವತ್ತೇನು ಕೇಂದ್ರದ ಮಂತ್ರಿ ಆದಂಥ HD ಕುಮಾರಸ್ವಾಮಿ ಅವರು ಈಗ ಆಲ್ರೆಡಿ ಹೇಳಿದ್ದಾರೆ 4,500 BMTC ಬರ್ತಾ ಇದೆ ಅಂತೇಳಿ. ಈ ಬಸ್ಸು ಅಂದರೆ PM ಅಂದರೆ ಪ್ರಧಾನಮಂತ್ರಿ ಹೆಸರಿನಲ್ಲಿ ಎಲೆಕ್ಟ್ರಿಕ್ ಬಸ್ಗಳು ತರ್ತಾ ಇದ್ದಾರೆ. ಅದು ಸಂಸ್ಥೆಗೆ ಸರ್ಕಾರಕ್ಕೆ ಕೊಡ್ತಾ ಇಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿ ಸಾರ್ವಜನಿಕರು ಮತ್ತು ನಮ್ಮ ಸಂಸ್ಥೆ ನೌಕರರು ಕೂಡ. ಇದನ್ನ ಖಾಸಗಿಯವರು ಕೊಡ್ತಾ ಇದ್ದಾರೆ. ಸುಮಾರು ಕೇಂದ್ರದವರು ರಾಜ್ಯದವರು ಎಲ್ಲ ಸೇರಿಸಿ ಸಬ್ಸಿಡಿನ ಸುಮಾರು 88 ಲಕ್ಷ 80 ಲಕ್ಷ ಗಂಟ ಸಬ್ಸಿಡಿ ಕೊಟ್ಟು ನಮ್ಮ ಜಾಗ ಕೊಟ್ಟು ಖಾಸಗಿಯವರು ಕೊಡೋದ ನಮ್ಮ ಸಂಸ್ಥೆ ಕೊಟ್ಟಿದ್ರೆ ನಾವು ನಡೆಸ್ತಿರ್ಲಿಲ್ವ ಸ್ವಾಮಿ? ಇವತ್ತು ರಾಜ್ಯದ ಜನ BMTC ಬಸ್ಸು, ಎಲೆಕ್ಟ್ರಿಕ್ ಬಸ್ಗಳು ಸಂಸ್ಥೆ ಬಸ್ಸು ಅನ್ಕೊಂಡಿದ್ದಾರೆ. ಅವು ಮೋನೋಗ್ರಾಮ್ ಎಲ್ಲ ಸಂಸ್ಥೆ ಇದಿದೆ BMTC ಅಂತ. ಇವತ್ತು ಹೆಚ್ಚು ಅಪಘಾತಗಳಾಗ್ತಾ ಇದ್ದಾವೆ. ಯಾಕೆ ಅಂತಂದರೆ ಎಲೆಕ್ಟ್ರಿಕ್ ಬಸ್ಗಳ ಅಪಘಾತಗಳಾಗ್ತಾ ಇರುವಂಥದ್ದು. ಯಾಕೆಂದರೆ ಸರಿಯಾದಂಥ ಡ್ರೈವರ್ಗಳಿಗೆ ತರಬೇತಿಗಳಿಲ್ಲ. ಅದೇ ಸಂಸ್ಥೆ ನೌಕರರುಗಳಿಗೆ ತರಬೇತಿ ಇರುತ್ತೆ, ಜೊತೆಗೆ SR ಬೇಕು ಅಂತ ಇರುತ್ತೆ, ನಮ್ಮ ಭದ್ರತೆ ಅಂತ ಇರೋದ್ರಿಂದ ಒಂದು ಭಯದಿಂದ ಕರ್ತವ್ಯ ನಿರ್ವಹಿಸ್ತಾರೆ. ಅವ್ರಿಗೆ ಲಂಗು ಲಗಮಿಲ್ಲ ಅನ್ನುವಂಥ ವಿಚಾರದಲ್ಲಿ ಇವತ್ತು ಅಪಘಾತಗಳಾಗ್ತಾ ಇದ್ದಾವೆ ಅಂತೇಳಿ ಎಲ್ಲ ಕಡೆ BMTC ಕಿಲ್ಲರ್ BMTC ಜಾಸ್ತಿ ಆಗ್ತದೆ ಅನ್ನುವಂಥ ಸನ್ಮಾನ್ಯ ಸಾರಿಗೆ ಸಚಿವರು ಹೇಳಿಕೆ ಕೊಟ್ಟವ್ರೆ. ಹೆಚ್ಚು ಎಲೆಕ್ಟ್ರಿಕ್ ಬಸ್ಗಳು ಅಪಘಾತ ಆಗ್ತಾ ಇರೋದು ಚಾಲಕರುಗಳಿಗೆ ತರಬೇತಿ ಸರಿಯಾಗಿಲ್ಲ ಅನ್ನುವಂಥ ವಿಚಾರದಲ್ಲಿ. ಇದು ಖಂಡನೀಯ. ಇದು ಸಾರ್ವಜನಿಕರ ಜೀವದ ಜೊತೆ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಾ ಇರುವಂಥದ್ದು ವಿಚಾರ ಅಂತ ಅನಿಸುತ್ತೆ ಇದು. ಅದಕ್ಕೆ ಸಾರ್ವಜನಿಕರು ಕೂಡ ಈ ಹೋರಾಟಕ್ಕೆ ತಮ್ಮ ಎಲ್ಲ ಬೆಂಬಲ ಕೊಡಬೇಕು. ಎಲ್ಲೂ ಯಾವ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇಲ್ಲ. ಎಲೆಕ್ಟ್ರಿಕ್ ಬಸ್ಗಳು ಇವು ಖಾಸಗಿಯವ, ಇವು ಸರ್ಕಾರದವ ಅಂತ ಗೊತ್ತಾಗ್ತಾ ಇಲ್ಲ. ಅದರಿಂದ ದಯಮಾಡಿ ಸಾರ್ವಜನಿಕರು ಬೆಂಬಲ ಕೊಡಿ, ಎಲ್ಲ ಸಂಘಟನೆಗಳು ಕೂಡ ಬೆಂಬಲ ಕೊಡಿ. ಈ ಒಕ್ಕೂಟ ಇರ್ಬೋದು ಮತ್ತು ಜಂಟಿಯವರು ಇರ್ಬೋದು. ನಾನು ನಿಮ್ಮಲ್ಲಿ ಯಾರಿಗೂ ನೋವಾಗಬೇಕು, ಮನಸ್ಸು ನೋಯಿಸ್ಬೇಕು ಅನ್ನುವಂಥ ವಿಚಾರದಲ್ಲಿ ನಾನು ಮಾತಾಡ್ತಾ ಇಲ್ಲ. ಈಗ ಹಿಂದೆ ಡಿಸೆಂಬರ್ನಲ್ಲಿ ಜಂಟಿಯವರು ಒಂದು ಮುಷ್ಕರ ಕರೆ ಕೊಟ್ಟರು. ಸರ್ಕಾರ ಮಧ್ಯಪ್ರವೇಶ ಮಾಡಿ ಸಂಕ್ರಾಂತಿ ಆದಮೇಲೆ ನಾನು ಸಭೆ ಕರಿತೀನಿ ಅಂತ ಹೇಳಿದ್ದಕ್ಕೆ ಅವರು ಕೈ ಬಿಟ್ಟರು. ಆದರೆ ಸುಮಾರು ತಿಂಗಳುಗಳ ನಂತರ ಅವರು ಸಭೆ ಕರೆದು ಮಾತುಕತೆ ಮಾಡಿರುವಂಥದ್ದು. ಈಗ ಆಲ್ರೆಡಿ 7 ತಿಂಗಳು 8ನೇ ತಿಂಗಳು ಬಂದ್ಬಿಡ್ತು. ಈಗ ಅಂದರೆ 19ನೇ ತಿಂಗಳು ಕಳೆದೋಯ್ತು. ಈಗ 1/1/24ರಿಂದ ನಮ್ಗೆ ಕೊಡಬೇಕಾಗಿರೋ ವೇತನ ಈ ವಿಚಾರದಲ್ಲಿ ಹೋದರೆ. ಅದರಿಂದ ನೀವೆಲ್ಲ ಒಗ್ಗೂಡಿ ಸುಮ್ಮನೆ ಅನಾವಶ್ಯಕವಾಗಿ, ಯಾಕೆಂದರೆ ನೌಕರು ಉಳಿವಿನ ಪ್ರಶ್ನೆ ಇದೆ, ಸಂಸ್ಥೆ ಉಳಿವಿನ ಪ್ರಶ್ನೆ ಇದೆ. ಇನ್ನೊಂದು ವರ್ಷ 2 ವರ್ಷ ಹೋದರೆ ಈಗೇನು ಖಾಸಗಿ ಬಸ್ಗಳು ಬರ್ತಾ ಇದ್ದಾವೆ, ಖಾಸಗಿ ಚಾಲಕರು ಬರ್ತಾ ಇದ್ದಾರೆ, ಎಲ್ಲ ಮೆಕ್ಯಾನಿಕ್ಗಳು ಅವರೇ ಆಗ್ತಾರೆ. ಈಗ ಇವತ್ತು BMTC ಡಿಪೋಗಳಲ್ಲಿ ಸುಮಾರು 18ರಿಂದ 20 ಡಿಪೋ ಎಲೆಕ್ಟ್ರಿಕ್ ಬಸ್ಗಳಾಗಿದ್ದಾವೆ. ಎಲ್ಲ ಖಾಸಗಿಯವರು ಕೆಲಸ ಮಾಡ್ತಾ ಇರುವಂಥದ್ದು. ನಮ್ಮಲ್ಲಿ ಅಲ್ಲಿ ಬರೀ ನಿರ್ವಾಹಕರು ಮತ್ತು ಭದ್ರತಾ ಸಿಬ್ಬಂದಿಗಳು ನಮ್ಮ ಸಂಸ್ಥೆಯಿಂದ ಇರುವಂಥವ್ರು, ಅವ್ರ ಕಡೆಯವರು ಕೂಡ ಇದ್ದಾರೆ. ಅಂದರೆ ಮುಚ್ಚುವಂಥ ಇಷ್ಟೊಂದು ದೊಡ್ಡ ಸಾರಿಗೆ ಸಂಸ್ಥೆನ ಇವತ್ತು ಇಡೀ ದೇಶಕ್ಕೆ ನಂಬರ್ 1 ಸಂಸ್ಥೆ ಅಂತ ಇರುವಂಥದ್ದು, ಎಲ್ಲ ಬಸ್ಗಳು ಗೌರ್ಮೆಂಟ್ ಬಸ್ಗಳು ಇರುವಂಥದ್ದು ನಮ್ಮ ಸಾರಿಗೆ 4 ಸಾರಿಗೆ ಸಂಸ್ಥೆ ಹಲವಾರು ಪ್ರಶಸ್ತಿಗಳು ಪಡ್ಕೊಂಡಿದ್ದೀವಿ. ಯಾರ ಕಾರಣ ಅಂದರೆ ನೌಕರು ದುಡಿದು, ಅಧಿಕಾರಿಗಳು ದುಡಿದು ಇವತ್ತು ಇಷ್ಟು ಸಂಸ್ಥೆನ ಬೆಳೆಸಲಿಕ್ಕೆ ಕಾರಣ ಆಗಿದೆ. ಅಂಥದನ್ನು ಖಾಸಗಿಯವ್ರಿಗೆ ವಹಿಸಿ
ಕೈ ತೊಳ್ಕುವಂಥ ಕೆಲಸಗಳನ್ನ ಸರ್ಕಾರಗಳು ಮಾಡ್ತಾ ಇದ್ದಾವೆ. ಕೇಂದ್ರದಲ್ಲಿ BJP ಸರ್ಕಾರ ಇರ್ಬೋದು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಇವೆರಡೂ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳ್ತಾರಲ್ಲ, ಆ ರೀತಿ ಕೆಲಸ ಮಾಡ್ತಾ ಇದ್ದಾವೆ. ಅದರಿಂದ ನಾನು ಕೇಳ್ಕೊಳ್ಳೋದಿಷ್ಟೇ, ಈಗ ಆಲ್ರೆಡಿ ನೋಡಿ ಅದಕ್ಕೆ ಕುಮ್ಮಕ್ಕು ಕೊಡುವಂಗೆ ಈಗ ಒಕ್ಕೂಟದಲ್ಲಿರುವಂಥ ಏನು ಕೂಟ ಸಂಘಟನೆ ಇದೆ, ಆ ಕೂಟ ಸಂಘಟನೆಗೆ ಏನು ಒಬ್ಬರು ಅಡ್ವೈಸರ್ ಇದ್ದರು, ಲೀಗಲ್ ಅಡ್ವೈಸರು, ಅವರು ನಟರಾಜ್ ಶರ್ಮಾ ಅಂತೇಳಿ ಹಿಂದೆ ಎಲ್ಲ ನೀವೆಲ್ಲ ಕೇಳಿದ್ದೀರಾ. ಅವರು ಇವತ್ತು ಈ 5ನೇ ತಾರೀಕು ಮುಸ್ಕರ ಆಗೋ ವಿಚಾರದಲ್ಲಿ ಅವ್ರು ಹೇಳ್ತಾರೆ, ನಮ್ಮ ಖಾಸಗಿ ಬಸ್ಗಳನ್ನ ನಾವು ಬಿಡ್ತೀವಿ, ನಮಗೆ ಇಷ್ಟೊಂದು ಡಿಮ್ಯಾಂಡ್ ಇವೆ, ಅದನ್ನು ಮಾಡಿ ಅಂತ. ಅಲ್ಲ, ಇಲ್ಲಿ ಲೀಗಲ್ ಅಡ್ವೈಸರ್, ಕೂಟದಲ್ಲಿ ಲೀಗಲ್ ಅಡ್ವೈಸರ್ ಆಗಿದ್ದಂಥವ್ರು, ಕಾನೂನು ಸಲಹೆಗಾರರಾಗಿರುವಂಥವ್ರು, ಈಗ ನಾವು ಅಲ್ಲಿ ಓಡಿಸ್ತೀವಿ ಅನ್ನೋದಾದರೆ ಇದೆಲ್ಲ ಹುನ್ನಾರ ಏನು? ಅಂದರೆ ನಿಮ್ಮ ಲೆಕ್ಕಾಚಾರ ಖಾಸಗೀಕರಣ ಮಾಡಬೇಕು ಅನ್ನೋ ಹುನ್ನಾರ, ನಿಮಗೆ ಡಿಮ್ಯಾಂಡು. ಅದನ್ನು ಬಗೆಹರಿಸ್ಕೊಟ್ಬಿಟ್ರೆ ಯಾವುದೇ ಆಕ್ಸಿಡೆಂಟ್ ಆದ್ರೂ ಸರ್ಕಾರನೇ ಹೊಣೆಗಾರ ಆಗಬೇಕಾ? ಮುಸ್ಕರ ಟೈಮ್ನಲ್ಲಿ ಯಾವ ಟೋಲ್ ಹೆಂಗೆ ಬೇಕಾದ್ರೆ ಹಂಗೆ ಓಡಾಡ್ಬೋದಾ? ಅಂದರೆ ದಂಧೆ ದಾಳಿ ಮಾಡೋಕ್ಕೆ ನೀವು ಮಾಡ್ತಾ ಇದ್ದೀರಾ. ಸನ್ಮಾನ್ಯ ನಟರಾಜ್ ಶರ್ಮನವರೇ, ನಾನು ಹೇಳೋದಿಷ್ಟೇ, ಸಾರಿಗೆ ಸಂಸ್ಥೆ ನೌಕರರ ಸಂಘಟನೆ ಸಲಹೆಗಾರರಾಗಿ, ನೀವು ಕಾನೂನು ಸಲಹೆಗಾರರಾಗಿ ಈ ರೀತಿ ಸರ್ಕಾರಕ್ಕೆ ಸಪೋರ್ಟ್ ಮಾಡ್ತೀವಿ ಅನ್ನೋದು ಎಷ್ಟು ಸರಿ ಸ್ವಾಮಿ? ಆಯಿತು, ನಾನು ಅದನ್ನು ಒಂದು ಇಟ್ಕೊಳ್ಳೋಣ, ಜನಕ್ಕೆಲ್ಲ ಗೊತ್ತಾಗ್ತಾ ಇದೆ ಏನೇನು ಅಂತೇಳಿ. ಇವತ್ತು ಇಷ್ಟೊಂದೆಲ್ಲ ಹಿಂದೆ ಕರೆಕ್ಟ್ ಕೊಟ್ಟಾಗೂ ಇವರು ಓಪನ್ ಆಗಿ ಒಕ್ಕೂಡ್ತವರು ನಮ್ಮ ಬೆಂಬಲ ಇಲ್ಲ ಅಂತ ಹೇಳಿದ್ರು. ಹಾಗೂ ಸರ್ಕಾರ ಮಧ್ಯಪ್ರವೇಶ ಮಾಡೋದ್ರಿಂದ ವಾಪಸ್ ತಗೊಂಡಿತ್ತು. ಈಗ ತಿರ್ಗಾ ಮತ್ತೆ 5ನೇ ತಾರೀಕಿಂದ ಮುಸ್ಕರ ಅಂತಂದರೆ ನೀವು 29ನೇ ತಾರೀಕು ಒಕ್ಕೂಟದಿಂದ ಧರಣಿ ಅಂತ ಮಾಡಿದ್ರಿ. ಇದು ಎಷ್ಟು ಸರಿ? ಯಾಕೆಂದರೆ ಜವಾಬ್ದಾರಿತ ಸಂಘಟನೆಗಳು ನೀವೆಲ್ಲ, ನೌಕರ ಹಿತ ಕಾಪಾಡುವಂಥವ್ರು ನೀವೆಲ್ಲ ಅನ್ನುವಂಥವ್ರಾದರೆ, ನೀವು ಅವರು ಏನು ಕರೆ ಕೊಟ್ಟಿದ್ದಾರೆ, ಏನಕ್ಕೆ ಕರೆ ಕೊಟ್ಟಿದ್ದಾರೆ, ಸಂಸ್ಥೆ ಹಿಂಗೆ ಆಗ್ತಾ ಇದೆ, ಯಾಕೆಂದರೆ ಕರೆ ಕೊಟ್ಟರೆ ಆಯಿತು, ಅವತ್ತು ನೀವು ಬಂದು ಸೇರಿದ್ರಲ್ಲ, ಯಾಕೆ ನಿಮ್ಮನ್ನು ಅವರು ಅನಿರ್ದಿಷ್ಟವಾದಿ ಧರಣಿ ಮಾಡ್ತೀವಿ ಅಂತ ಅಂದಾಗ ಯಾಕೆ ಒಂದೇ ದಿನಕ್ಕೆ ಅಲ್ಲಿ ಟೆಂಟ್ ಖಾಲಿ ಮಾಡಿಸಿದ್ರು? ಯಾಕೆ ಅಂತಂದರೆ ಜನ ಸೇರಿಲ್ಲ ಅನ್ನುವಂಥ ವಿಚಾರದಲ್ಲಿ. ಜನ ಬಲ ಇದ್ದರೆ ಖಂಡಿತ ಆಗಲ್ಲ. ಯಾಕೆಂದರೆ ಇವತ್ತು ಅಂಗನವಾಡಿ, ಬಿಸಿ ಊಟ, ಬೀದಿ ಬದಿ ಕಟ್ಟಡ ಇವರೆಲ್ಲ ಹೋರಾಟ ಮಾಡ್ತಾರಲ್ಲ, ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ, ಅವ್ರನ್ನ ಎಬ್ಬರಿಸ್ಲಿ. ಯಾಕೆ ಎಬ್ಬರಿಸ್ತಲ್ಲ? ಯಾಕೆ ಅಲ್ಲಿ ನೀವು ಅಷ್ಟು ಜನ ಆದ್ರಿ ಹೇಳಿ? ಹಿಂದೆ ನೀವು ಸೊಸೈಟಿಲಿ 10-15 ಸೊಸೈಟಿ ಗೆಲ್ಸಿದ್ದೀರಪ್ಪ. ಒಂದು ಸೊಸೈಟಿಲಿ 15 ಜನ ಅಂದ್ರೂ ಎಷ್ಟೆಷ್ಟು ಜನ ಆಗೋಯ್ತದೆ. ನಿಮ್ಮ ಜೊತೆ ಯಾಕೆ ಬರ್ತಾ ಇಲ್ಲ ಜನ ಅಂತ ಅಂದರೆ, ನೀವು ಒಬ್ಬೊಬ್ಬ ಪದಾಧಿಕಾರಿಗಳನ್ನ ಕಳ್ಕೊಂಡು ಬರ್ತಾ ಇದ್ದೀರಿ. ನಾವೇ ಮಾಡ್ಬೇಕು, ನಾವು ಮಾಡಿದ್ನ ಕೇಳಬೇಕು, ನಾವು ಹೇಳ್ದಂಗೆ ಕೇಳಬೇಕು. ಇದು ಸಂಸ್ಕೃತಿ ಅಲ್ಲ. ನಾನು ನಂದು ಅನ್ನೋದು ಬಿಟ್ಟು ನಾವು ನಮ್ಮದು ಅಂತಂದರೆ ಖಂಡಿತ ಆಯ್ತದೆ. ನಾನು ಇದು ಮೊದಲೇ ಹೇಳಿದ್ದೀನಿ, ಯಾರಿಗೂ ನೋವಾಗಬೇಕು ಅನ್ನುವಂಥ ವಿಚಾರದಲ್ಲಿ ನಾನು ಮಾತಾಡ್ತಾ ಇಲ್ಲ. ಯಾಕೆಂದರೆ ಸರ್ಕಾರಗಳು ಇವಿಷ್ಟೊಂದೆಲ್ಲ ಪ್ರಯತ್ನ, ಏನೇನು ಒಳವರ್ಮ ಹೆಂಗೆ ಮಾಡ್ತಾ ಇದೆ ಅನ್ನೋದನ್ನು ತಾವೆಲ್ಲ ನಿಮ್ಮನ್ನು ಅವತ್ತು ಬಂದಿಸಿದ್ರಲ್ಲ, ನೀವು ಸರ್ಕಾರಕ್ಕೆ ಪಾಪ ಅಷ್ಟೊಂದೆಲ್ಲ ನೀವು ಇದು ಮಾಡಿದಿರಿ. ಹಿಂದೆ BJP ಸರ್ಕಾರ ಇದ್ದಾಗ ಇವತ್ತು ಮಾಡಿಬಿಡ್ತಾರೆ, ನಾಳೆ ಮಾಡಿಬಿಡ್ತಾರೆ ಅಂತೇಳಿ ಸರ್ಕಾರದ ವಿರುದ್ಧ ಒಂದು ಮಾತಾಡಿಲ್ಲ. ಏನು ಮಾಡಿಬಿಟ್ಟೋದ್ರು? ಎಷ್ಟು ಮೋಸ ಮಾಡಿಬಿಟ್ಟೋದ್ರು? ಈಗ ಇವ್ರು ಬಂದಮೇಲೆ ಪ್ರಣಾಳಿಕೆ ಅದೇ ಅಂತೇಳಿ ಪ್ರಣಾಳಿಕೆ ಕೊಟ್ಬಿಡ್ತಾರೆ ಅಂತ ಹೇಳಿದ್ರಲ್ಲ, ಎಲ್ಲಿ ಕೊಟ್ಟರು ಸ್ವಾಮಿ? ಒಕ್ಕೂಡ್ತವ್ರಿಗೆ ನಾನು ಕೇಳ್ತೀನಿ, ಎಲ್ಲಿ ಕೊಟ್ಟರು? ಈಗ ಬಜೆಟ್ನಲ್ಲಿ ಹಾಗೆ ಹೋಯ್ತದೆ, ಸೈನ್ ಒಂದು ಬಾಕಿ, ಮುಖ್ಯಮಂತ್ರಿ ಅವ್ರದ್ದು ಒಂದು ಸೈನ್ ಒಂದು ಬಾಕಿ, ಹಾಗೆ ಹೋಯ್ತು ಅಂತ ಹೇಳಿದ್ರಲ್ಲ, ಮಾಡಲಿಲ್ಲ. ಅದಾದಮೇಲೆ ನೀವು ಬಜೆಟಲ್ಲಿ ಆದ ತಕ್ಷಣ ಆಗಲಿಲ್ಲ ಅಂತಂದರೆ ನಾನು ಮಾರ್ಚ್ 25-27ರಿಂದ ನಾನು ಮತ್ತೆ ಹೋರಾಟ ಮಾಡ್ತೀವಿ ಅಂದ್ರಲ್ಲ, ಯಾಕೆ ನೀವು ಹೋರಾಟ ಮಾಡಿಲ್ಲ? ಒಕ್ಕೂಡ್ತವ್ರಿಗೆ ನಾನು ಕೇಳ್ತಾ ಇರೋದು, ನಾನು ಯಾರೋ ಒಬ್ಬ ವ್ಯಕ್ತಿಗೆ ಕೇಳ್ತಾ ಇಲ್ಲ, ಒಕ್ಕೂಟದ ಸಂಘಟನೆಗೆ ನಾನು ಕೇಳ್ತಾ ಇರುವಂಥದ್ದು. ಯಾಕೆ ನೀವು ಅವಾಗಿಂದ ಹೋರಾಟ ಮಾಡಲಿಲ್ಲ? ಈಗ 2020-21ರಲ್ಲಿ ಹೋರಾಟ ಮಾಡಿದಾಗ 24ಕ್ಕೆ ವೇತನ ಪರಿಷ್ಕರಣೆ ಇದೆ ಅನ್ನೋದು ಗೊತ್ತಿತ್ತಲ್ವಾ? ಅಲ್ಲಿಂದ ನೀವು ಇಲ್ಲಿ ಗಂಟ ಯಾಕೆ ಬಿಟ್ರಿ? ಮಾಡ್ತಾರೆ ಎಲ್ಲಿ ಗಂಟ? ನೌಕರರು ಎಲ್ಲ ಸಂಘಟನೆ ಖಾಲಿ ಆದಮೇಲೆ ನೀವು ಮಾಡೋದು. ಇವತ್ತು ಸಂಸ್ಥೆ ಆಡಳಿತ ವರ್ಗ ಯಾವ ರೀತಿ ನಡ್ಕೊಂಡಿದೆ ಅಂತ ನಿಮಗೆ ಗೊತ್ತಿದೆ. ಜೀವಂತ ಆಗಿರೋ ನೌಕರಿಗೆ ಹಣ ಸರಿಯಾಗಿ ವೇತನಗಳು ಕೊಡ್ತಾ ಇಲ್ಲ, ಹೊಟ್ಟೆ ತುಂಬಿಸ್ತಾ ಇಲ್ಲ. ಸತ್ತ ಮೇಲೆ ಕೋಟಿ ಕೊಡ್ತೀವಿ, 1.5 ಕೋಟಿ ಕೊಡ್ತೀವಿ ಅಂತೀರಿ. ಸತ್ತ ಮೇಲೆ ಕೊಟ್ಟರೆ ಏನು ಪ್ರಯೋಜನ ಸ್ವಾಮಿ? ಹೆಂಡತಿ ಮಕ್ಕಳಿಗೆ ಇದ್ದಾಗ ಜೀವ ಉಳಿಸಿ. ಆಡಳಿತ ಮಂಡಳಿಯವರಿಗೆ ನಾನು ಕೇಳ್ಕೊಳ್ಳೋದು ಅಷ್ಟೇ, ಇದ್ದಾಗ ಜೀವ ಉಳಿಸಿ. ಎಲ್ಲ ಹಲವಾರು ಜಾಗದಲ್ಲಿ ಹೇಳ್ತೀರಿ, ನೀವೇ ಕೈಯಿಂದ ಕೊಡ್ತಾ ಇರೋ ಥರ ಹೇಳ್ತೀರಾ. ನಮ್ಮ ಸ್ಯಾಲ್ರಿ ಅವ್ರಿಗೆ ಬ್ಯಾಂಕ್ಗೆ ಹೋದರೆ ಮಾತ್ರ ಸೌಲಭ್ಯ ಸಿಗುವಂಥದ್ದು. ಆದರೂ ಒಡಂಬಡಿಕೆ ನೀವೇನಾರು ಕೊಡ್ತಾ ಇದ್ದೀರಾ? ಇದಕ್ಕೆ ಕಾಂಟ್ರಿಬ್ಯೂಟರ್ ಕೊಡ್ತಾ ಇದ್ದೀರಾ? ನಮಗೆ ಸಂಸ್ಥೆ ಕೊಡಬೇಕಾಗಿರುವಂಥ ಹಣಗಳನ್ನ, ಹಲವಾರು ಹಣಗಳನ್ನ ನೀವು ದುರುಪಯೋಗ ಪಡ್ಕೊತಿದ್ದೀರಾ. ನಿಮ್ಮ ದುಡ್ಡಿಲ್ಲ ಅನ್ನುವಂಥ ವಿಚಾರದಲ್ಲಿ PF ಇರ್ಬೋದು, DRBF ಹಣಗಳು ಇರ್ಬೋದು, PF ಹಣಗಳು ಇರ್ಬೋದು, ಈ ಹಣಗಳನ್ನ LIC ಹಣಗಳಿರ್ಬೋದು, ಇವನ್ನ ನೀವು
ಅದು ಯುಟಿಲೈಸ್ ಮಾಡ್ಕೊಳ್ಳುವಂಥದ್ದು ಕಾನೂನು ಬಾಹಿರ. ಅದನ್ನು ಯಾರು ಹೇಳಿ ಕೇಳಿ, ನೌಕರು ಅನುಮತಿ ಪಡೆದಿನ ನೀವು ಯುಟಿಲೈಸ್ ಮಾಡ್ಕೊಂಡಿದ್ದೀರಾ? ಇವತ್ತು ಪಿ ಎಫ್ಗೆ ಹಣ ಅರ್ಜಿ ಹಾಕಿದ್ರೆ ತಿಂಗಳಾನ್ಗಟ್ಲೆ ಕಾಯಬೇಕು. ಯಾಕೆ ನನ್ನ ಪಿ ಎಫ್ ಹಣ ನನಗೆ ಅರ್ಜಿ ಕೊಟ್ಟ ತಕ್ಷಣ ಕೊಡಬೇಕು. ಯಾಕೆ ನೀವು ಹಣ ಅಲ್ಲಿ ಕಳಿಸಿಲ್ಲ, ಅಲ್ಲಿ ಹಣ ಕೊಡಲ್ಲ? ನೋಡಿ, ಇದರಿಂದ ಖಾಸಗೀಕರಣ ಮಾಡೋ ಹುನ್ನಾರಗಳು ನಡೀತಾ ಇದ್ದಾವೆ. ಸಂಸ್ಥೆನೂ ಉಳಿಬೇಕು, ನೌಕರು ಉಳಿಬೇಕು ಅಂತಂದರೆ ನಾನು ಈ ಸಂಘಟನೆ ಆ ಸಂಘಟನೆ ಅಂತ ಯಾರ ಹೆಸರು ನಾನು ಹೇಳ್ತಾ ಇಲ್ಲ. ಜಂಟಿಯವರಾಗಿರಲಿ, ಒಕ್ಕೂಟದವರಾಗಿರಲಿ, ಸಮುದಾಯ ಸಂಘಟನೆಗಳಾಗಿರಲಿ, ಅಧಿಕಾರಿ ಸಂಘಟನೆಗಳಾಗಿರಲಿ, ಅಧಿಕಾರಿಗಳಿಗೊಂದು ಮಾತು ನಾನು ಕೇಳ್ಕೊಳ್ಳೋದಿಷ್ಟೇ, ಇದು ಸಂಸ್ಥೆ ನೌಕರು ಉಳಿಬೇಕಾಗಿರುವಂಥ ಪ್ರಶ್ನೆ. ನೀವು ಕೂಡ ಹಿಂದೆಗಳು ಮಾಡಿದ್ರಲ್ಲ, ಯಾರ್ಯಾರು ಮುಂದೆ ಹೋಗ್ತಾರೆ ಅಂಥವ್ರನ್ನ ನೋಟಿಫಿಕೇಶನ್ ಮಾಡೋದು, ಅವ್ರ ಹೆಸರುಗಳು ಕೊಡೋದು, ಅವ್ರನ್ನ ಸಸ್ಪೆಂಡ್ ಮಾಡೋದು ಹೆಂಗೆ, ಡಿಸ್ಮಿಸ್ ಮಾಡೋದು ಹೆಂಗೆ, ಅವ್ರ ನೋಟಿಸ್ ಕೊಡೋದು ಹೆಂಗೆ ಅನ್ನುವಂಥದ್ದು ಮಾಡ್ತಿರಲ್ಲ. ಬೇರೆ ಇಲಾಖೆಗಳಲ್ಲೂ ನೋಡಿ, KEBಗಳಲ್ಲಿ ಎಲ್ಲ ಇನ್ಕ್ಲೂಡಿಂಗ್ ಅಧಿಕಾರಿಗಳು ಬಂದು ಹೋರಾಟ ಮಾಡ್ತಾರೆ. ಅದನ್ನ ನೀವು ನೋಡಿ, ಅವ್ರನ್ನ ನೋಡಿ ಕಲ್ತ್ಕೊಳ್ಳಿ. ಸಂಸ್ಥೆನೇ ಮುಳುಗೋಗುವಂಥ ಪರಿಸ್ಥಿತಿ ಹೋಗ್ತಾ ಇದೆ. ಅಧಿಕಾರಿಗಳಿಗೂ ನಾನು ಮತ್ತು ಎಲ್ಲ ಸಂಘಟನೆಗಳಿಗೂ ನಾನು ಪೂರ್ವಕವಾಗಿ ಮನವಿ ಮಾಡ್ತೇನೆ. ಯಾಕೆಂದರೆ ನೌಕರು ಸಂಸ್ಥೆ ಉಳಿಯುವಂಥ ಕಾಲಘಟ್ಟ ಬಂದಿದೆ ಈಗ. ಯಾಕೆ ಅಂತಂದರೆ, ಈಗ ಆಲ್ರೆಡಿ ಹೇಳ್ತಾ ಇದ್ದೀನಿ, ಹಿಂದೆ ಹೇಳಿದ್ದೀನಿ, ಸರ್ಕಾರಗಳು ಮಾಡ್ತಾ ಇರುವಂಥ ನೀತಿ ನಿಯಮಗಳು ನೋಡಿದ್ರೆ ನೌಕರಿಗೆ ಹೊಟ್ಟೆ ತುಂಬಿಸ್ಬೇಕು ಅನ್ನುವಂಥದ್ದೆಲ್ಲ ಹೊಟ್ಟೆ ಮೇಲೆ ಹೊಡಿಬೇಕು, ತಣ್ಣೀರು ಬಟ್ಟೆ ಹಾಕ್ಬೇಕು, ನೌಕರು ತಲೆ ಮೇಲೆ ಚಪ್ಪಡಿ ಎಳೆಯುವಂಥ ಪರಿಸ್ಥಿತಿ ಮಾಡ್ತಾ ಇದೆ ಸರ್ಕಾರಗಳು. ನೀವು ಅಧಿಕಾರಿಗಳು ಯೋಚನೆ ಮಾಡಿ. ಇವತ್ತಿನ ಸರ್ಕಾರ 5 ವರ್ಷ ಆಳಕ್ಕೆ ಬರುತ್ತೆ, 5 ವರ್ಷ ಇರುತ್ತೋ 3 ವರ್ಷ ಇರುತ್ತೋ ಗೊತ್ತಿಲ್ಲ. ಬಂದವರು 5 ವರ್ಷಕ್ಕಂಟ ಮಾತ್ರ ಅಧಿಕಾರ ಅಂತ ಇರುವಂಥದ್ದು. ನಾವು ಅಧಿಕಾರಿಗಳು ಶಾಶ್ವತ ಇಲ್ಲಿ ಸಂಸ್ಥೆಯಲ್ಲಿ. ನೀವು ನಿವೃತ್ತಿ ಆಗೋ ಗಂಟೆ ಇರುವಂಥವ್ರು. ಅವರು 6 ತಿಂಗಳು, ವರ್ಷ, 1 ತಿಂಗಳು ಮಾಡಲಿ ಶಾಸಕರು, ಅವ್ರಿಗೆ ಪಿಂಚಣಿ ಬರುತ್ತೆ. ನಮ್ಮ ನೌಕರಿಗೆ ಆ ಥರ ಬರುತ್ತಾ ಸ್ವಾಮಿ? ಇವತ್ತು ರಾಜ್ಯ ಸರ್ಕಾರಿ ನೌಕರು ಒಂದಿನ ಮುಸ್ಕರ್ ಕರೆ ಕೊಡ್ತೀವಿ ಅಂತ ತಕ್ಷಣವೇ ರಾಜ್ಯ ಸರ್ಕಾರ ಹಲವಾರು ಸೌಲಭ್ಯಗಳನ್ನ ಜಾರಿ ಮಾಡಿ ಅವ್ರಿಗೆ ಅನುಕೂಲ ಮಾಡಿಕೊಟ್ರು. ಯಾಕೆ? ಇಲ್ಲಿ ಒಡೆದಾಳ ನೀತಿ ಮಾಡ್ತಾ ಇದ್ದಾರೆ. ಸಂಘಟನೆಗಳನ್ನ ಎತ್ತಿ ಕಟ್ತಾ ಇದ್ದಾರೆ. ಅತ್ತಗೊಂದು ಕಡೆ ಇತ್ತಗೊಂದು ಕಡೆ ಅಂತ ಎಳಿಲಿ ಅಂತೇಳಿ, ಎತ್ತುವರಿಗೆ ಕೋಣ ನೀರಿಗೆ ಅನ್ನೋ ರೀತಿಲಿ ಎಳಿಲಿ ಅಂತೇಳಿ ಒಡೆದಾಳ ನೀತಿ ಮಾಡ್ತಾ ಇದ್ದಾರೆ. ಸರ್ಕಾರಗಳು ಆ ರೀತಿ ಮಾಡ್ತಾ ಇದ್ದಾವೆ ಅಂದರೆ ನಾವು ನೌಕರಿಗಾಗಿ ಸಂಘ ಕಟ್ಟಿರುವಂಥದ್ದು, ನೌಕರ ಹಿತ ಮುಖ್ಯ ಆಗಿರ್ಬೇಕಾಗಿರುವಂಥದ್ದು. ನೌಕರ ಸಮಸ್ಯೆ ಬಂದಾಗ ನಾವು ಎಲ್ಲರೂ ಒಗ್ಗೂಡಬೇಕಾಗಿದೆ. ಹಲವಾರು ರಾಜ್ಯಗಳಲ್ಲಿ, ಕೇರಳ, ಆಂಧ್ರ ಮತ್ತು ತೆಲಂಗಾಣ, ಮಹಾರಾಷ್ಟ್ರ, ಇಲ್ಲೆಲ್ಲ ಹಲವಾರು ಸಂಘಟನೆಗಳಿದ್ದಾವೆ. ನೌಕರ ಸಮಸ್ಯೆ ಬಂದಾಗ ಎಲ್ಲರೂ ಒಗ್ಗೂಡ್ತಾರೆ. ಹಂಗೆ ನಿಮ್ಮ ಸಿದ್ಧಾಂತ ಬೇರೆ, ಎಲ್ಲಿ ನಿಮ್ಮ ಆಫೀಸಲ್ಲಿ ಇಟ್ಕೊಳ್ಳಿ ಸ್ವಾಮಿ. ನೌಕರ ಸಮಸ್ಯೆ ಬಂದಾಗ ನಾವೆಲ್ಲ ಒಗ್ಗೂಡಿದ್ದೀವಿ ಅಂತೇಳಿ ನಮ್ಮ ಭಿನ್ನಾಭಿಪ್ರಾಯನ ಅಲ್ಲಿ ಇಲ್ಲಿ ಎಳೆಯೋದು ಬಿಟ್ರೆ ಈ ರೀತಿ ಆಗೋದು. ಇವತ್ತು ನಾನು ನಿಮಗೆ ಇನ್ನೊಂದು ಮನವಿ ಮಾಡ್ತೇನೆ. ಕೆಲವೊಂದಷ್ಟು ಜನ, ಅಂದರೆ ಒಂದು ಅಷ್ಟು ಜನ, 15 ಜನ ಇರ್ಬೋದೇನೋ, ಹಲವಾರು ವಾಟ್ಸಪ್ಗಳಲ್ಲಿ ಇವ್ರ ಕಡೆ ಒಂದು 15 ಜನ, ಅವ್ರ ಕಡೆ ಒಂದು 15 ಜನ, ಸುಮ್ಮನೆ ಅವ್ರ ಕಾಲ ಇವ್ರು ಎಳಿತಾರೆ, ಇವ್ರ ಕಾಲ ಅವ್ರು ಎಳಿತಾರೆ. ನಿಮ್ಮಿಂದ ಇತರ ನೌಕರಿಗೆ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸಗಳಾಗ್ತಾ ಇದ್ದಾವೆ. ನೀವು ಅದನ್ನು ನಿಲ್ಲಿಸಿ. ಅವ್ರ ಕಡೆಯವ್ರಿಗೆ ಹಿಂದೆ ಒಕ್ಕೂಡ್ತವರು ಈ ಜಂಟಿ ಸಂಘಟನೆಗಳನ್ನ ಆಡ್ಕೊತಿದ್ರು. ಇಲ್ಲಿ ನಿಮ್ಮ ಜೊತೆ ಯಾರು ಸೇರ್ತಾ ಇಲ್ಲ, ಅವ್ರ ಜೊತೆ ಯಾರು ಸೇರ್ತಾ ಇಲ್ಲ. ಈಗ ಒಕ್ಕೂಡ್ತವ್ರಿಗೆ ನಿಮ್ಮ ಜೊತೆ ಯಾರು ಇವೆಲ್ಲ ಬಿಡಿ. ಈ ಥರ ಕಾಲು ಎಳೆಯೋದನ್ನು ಬಿಡಿ. ಸುಮ್ಮನೆ ವಾಟ್ಸಪ್ಗಳಲ್ಲಿ ಗ್ರೂಪ್ಗಳಲ್ಲಿ ಇರೋವ್ರಿಗೂ ಇರಿಟೇಟ್ ಆಯ್ತದೆ ಬೇರೆಯವ್ರಿಗೆ. ನಾನೇ ಹಲವಾರು ಗ್ರೂಪ್ಗಳಲ್ಲಿ, ಎಷ್ಟೋ ಗ್ರೂಪ್ಗಳಲ್ಲಿ ವಾಪಸ್ ಹೋಗ್ತೀನಿ, ಮತ್ತೆ ಸೇರಿಸ್ತಾರೆ. ನಾನೇನೋ ನೌಕರ ವಿಚಾರಕ್ಕೆ ಒಳ್ಳೇದಾಗಲಿ ಮಾಡಲಿ ಅನ್ನೋ ವಿಚಾರದಲ್ಲಿ ಇರ್ತೀನಿ ಅಷ್ಟೇ. ಮತ್ತೆ ರಿಮೂವ್ ಆದ ತಕ್ಷಣ ತಿರ್ಗಾ ಮತ್ತೆ ಸೇರಿಸ್ತಾರೆ. ಬರೀ ಸಿಕ್ಕಾಬಟ್ಟೆ ಹೊಲ್ಸೊಲ್ಸೆಲ್ಲ ಮಾತಾಡ್ತೀರಿ. ಏನು ಪ್ರಯೋಜನ ಸ್ವಾಮಿ? ಒಂದಷ್ಟು ಜನಕ್ಕೆ ಅಷ್ಟೇ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಕೈ ಮುಗಿದು ಅಧಿಕಾರಿಗಳು, ಎಲ್ಲ ಸಂಘಟನೆಗಳಿಗೆ ನಿಮ್ಗೆ ನಾನು ಮನವಿ ಮಾಡೋದಿಷ್ಟೇ. ಸರ್ಕಾರಗಳು ಮಾಡ್ತಾ ಇರುವಂಥ ನೀತಿ ನಿಯಮ ನೋಡಿದ್ರೆ ನಮ್ಮ ನೌಕರಿಗೆ ಒಳ್ಳೇದು ಮಾಡಬೇಕು ಅನ್ನುವಂಥ ವಿಚಾರ ಇಲ್ಲ. ಅದರಿಂದ ಸಂಘಟನೆಗಳು ಎಲ್ಲರೂ ಸೇರಿ ಈ ರೀತಿ, ಸಾರ್ವಜನಿಕರು ಕೂಡ, ಎಲ್ಲ ರಾಜ್ಯದ ಏನು ಬೇರೆ ಬೇರೆ ಸಂಘಟನೆಗಳಿದ್ದಾವೆ ಅವರೆಲ್ಲರೂ ಕೂಡ ಕೈ ಜೋಡಿಸ್ತಾರೆ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇದು ನೌಕರರು ಉಳಿಬೇಕು, ಸಂಸ್ಥೆನೂ ಉಳಿಬೇಕು. ಸಾರ್ವಜನಿಕರ ಸಂಸ್ಥೆ ನಂಬರ್ 1 ಸಂಸ್ಥೆ. ಬೇರೆ ಯಾವ ರಾಜ್ಯದಲ್ಲೂ ಇಷ್ಟೊಂದು ಬಸ್ಗಳಿಲ್ಲ, ಇಷ್ಟೊಂದು ಸಿಬ್ಬಂದಿ ಇಲ್ಲ. ಅದನ್ನು ಕಳೆಯುವಂಥ ಕೆಲಸಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡ್ತಾ ಇದ್ದಾವೆ. ಒಡೆದಾಳ ನೀತಿ ಮಾಡ್ತಾ ಇದೆ. ಅದರಿಂದ ದಯಮಾಡಿ ಈಗ ಯಾರಿಗಾದರೂ ನೋವಾಗಿದ್ರೆ ದಯಮಾಡಿ ಕ್ಷಮಿಸಿ. ನಾನು ಯಾರ ಹೆಸರನ್ನು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರುವಂಥದ್ದು ಎಲ್ರಿಗೂ ಒಳ್ಳೇದಾಗಲಿ, ನೌಕರು ಉಳಿಬೇಕು, ಸಂಸ್ಥೆನೂ ಉಳಿಬೇಕು ಅನ್ನೋಂಥ ವಿಚಾರ. ಎಲ್ಲರೂ ಒಗ್ಗಟ್ಟಾಗಿ ಈ ಹೋರಾಟಕ್ಕೆ ನೀವು ಭಾಗಿಯಾಗಿ. ಮತ್ತು ನೌಕರುಗಳು ಅಷ್ಟೇ ನಾನು ಹೇಳ್ತಾ ಇರೋದು,
ಇದೊಂದೇ ಕಡೆ ವಿಚಾರ. ಇನ್ನು ಮುಂದೆ ಇನ್ನೊಂದು 2 ವರ್ಷ ಹೋದರೆ ಯಾರೂ ಹೋರಾಟ ಮಾಡೋಕ್ಕಾಗಲ್ಲ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈಗ ಇನ್ನು ಮುಂದೆ ಬರೋ ಬಸ್ಗಳ್ನು ತಡಿಬೇಕು. ಎಲ್ಲ ಸೇರಿ ಖಾಸಗಿ ಬಸ್ಗಳು ಬೇಡ, ಸರ್ಕಾರ ನಾವು ಎಲೆಕ್ಟ್ರಿಕ್ ಬಸ್ ಬೇಡ ಅಂತ ಹೇಳ್ತಾ ಇಲ್ಲ ಸ್ವಾಮಿ, ತಗೊಬನ್ನಿ. ಆದರೆ ಸರ್ಕಾರದಿಂದ ಅದಕ್ಕೆ ಸಂಸ್ಥೆ ಕೊಡಿ, ಸಂಸ್ಥೆ ನಡೆಸಲಿ ಎಲೆಕ್ಟ್ರಿಕ್ ಬಸ್ಗಳನ್ನ. ನಾವು ಓಡಿಸ್ತೀವಿ, ಚಾಲಕರು ಅವರೇ ಅಂತೆ, ಮೆಕ್ಯಾನಿಕ್ಕು ಅವರೇ ಅಂತೆ. ಮತ್ತು ಬರೀ ನಮ್ಮ ಕಂಡಕ್ಟ್ರು ಒಂದಾದರೆ ಹಿಂದೆ ಎಲ್ಲ ನಡೆದಿದೆ. ಇನ್ನು ಮುಂದೆ ಅಗ್ರಿಮೆಂಟ್ ಆಗೋಗಳನ್ನ ತಡಿಬೇಕು. ಯಾಕೆ ಇವರೇ ಒಂದಷ್ಟು ಜನ ಹೋಗಿ ಹಸಿರು ಬಾವುಟಗಳು ಆರಿಸಿದ್ರು, ಚಾಲನೆ ಕೊಟ್ಟರು, ಅದರಿಂದೆಲ್ಲ ಆಗಿದೆ. ಈಗ ಆಗೋಗಿದೆ, ಹಿಂದೆ ಎಲ್ಲ ಆಗಿರೋದು ಬಿಡಿ. ನಾನು ಒಕ್ಕೂಟದವ್ರಿಗೆ, ಜಂಟಿಯವ್ರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, 4ನೇ ತಾರೀಕು, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 4ನೇ ತಾರೀಕು ಮುಖ್ಯಮಂತ್ರಿ ಸಭೆ ಏನಿದೆ ಅದನ್ನು ಯಶಸ್ವಿ ಮಾಡಿಕೊಂಡೇ ಬರಲೇಬೇಕು. ಅಲ್ಲಿ ನೀವು ಅವತ್ತು ನಾವು ಮತ್ತೆ ಇನ್ನೊಂದು ಡೇಟ್ ಕೊಡ್ತೀವಿ, ಮತ್ತೊಂದು ಡೇಟ್ ಕೊಡ್ತೀವಿ ಅಂತಂದರೆ ನೀವು ಅದನ್ನು ಯಾವುದೇ ಕಾರಣಕ್ಕೂ ಒಪ್ಕೊಂಡು ಬರಬೇಡಿ. ನೌಕರರ ಹಿತ ಕಾಪಾಡಬೇಕು ಅಂತಂದರೆ, ನೌಕರು ನಿಮ್ಮ ಮೇಲೆ ಭರವಸೆ ಇಡಬೇಕು ಅನ್ನೋದಾದರೆ, ನೌಕರು ಹಗಲು ಇರುಳು ಏನು ದುಡಿತಾ ಇದ್ದಾರೆ ಅವರು ಸಂಸ್ಥೆನ ಉಳಿಬೇಕು, ನೌಕರು ಉಳಿಬೇಕು ಅಂದರೆ ನೀವೆಲ್ಲ ಒಗ್ಗೂಡಿ ಅವತ್ತಿನ ಒಳ್ಳೆ ನಿರ್ಧಾರ ತಗೊಂಡು ನೀವು ಅವತ್ತು ಮಾಡಲೇಬೇಕು. ಯಾಕೆಂದರೆ 5ನೇ ತಾರೀಕು ರಾಹುಲ್ ಗಾಂಧಿಯವ್ರು ಸಾರ್ ಬರ್ತಾ ಇರೋದ್ರಿಂದ ಅದು ಹಾಗೆ ಆಗುತ್ತೆ. ನೀವು ಅದಕ್ಕೆ ಕೈ ಬಿಡಬೇಡಿ. ಇದು ಲಾಂಗ್ ಆಗ್ತಾಯಿದೆ ವಿಡಿಯೋ, ದಯಮಾಡಿ ಎಲ್ಲರೂ ಇದನ್ನು ಪೂರ್ತಿ ನೋಡಿ. ಎಲ್ಲರೂ ನಮ್ಮ ಸಾರಿಗೆ ನೌಕರಿಗೆ ಸರಿ ಇದ್ದರೆ ಶೇರ್ ಮಾಡಿ, ಮತ್ತೆ ಏನಾರು ವಿಚಾರ ಇದ್ದರೆ ನಿಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೊತೆಗೆ ನಾನು ಹೇಳೋದಿಷ್ಟೇ, ಏನು ನನಗೆ ನನ್ನ ತಾಯಿಗೆ ಆರೋಗ್ಯ ಸರಿಯಿಲ್ಲ ಅಂತ ಅಂದಾಗ ನಾನು ನಮ್ಮ ಸ್ನೇಹಿತರು ಹೇಳಿದ್ರು, ಏನಪ್ಪ ಅಂತಂದರೆ, ಅಣ್ಣ ಈ ವಿಡಿಯೋ ಮಾಡಾಕಿ, ಒಂದು ನೀವು ವಜಾ ಆಗಿದ್ದೀರಿ, ನಿಮ್ಗೆ ಯಾವುದೇ ರೀತಿ ಆರ್ಥಿಕ ಸೌಲಭ್ಯ ಇಲ್ಲ, ಡ್ಯೂಟಿ ಮಾಡ್ತಾಯಿಲ್ಲ, ಏನೂ ಇಲ್ಲ, ನಮಗೋಸ್ಕರ ವಜಾ ಆಗಿದ್ದೀರಿ, ಹಲವಾರು ರೀತಿಯಲ್ಲಿ ಹೋರಾಟಗಳು ಮಾಡಿದ್ದೀರಿ, ಮತ್ತು ಹಲವಾರು ಜನ ನಿಮಗೆ ಸಹಪಾಠಿಗಳಿದ್ದಾರೆ ಅಂತ ಹೇಳಿದರು. ಅದರಿಂದ ಇಲ್ಲಿ ತನಕ ಏನು ನನಗೆ ಹಣ ಬಂದಿದೆ ನಾನು ಹೇಳ್ತೀನಿ ಕೇಳಿ. 47,834 ರೂಪಾಯಿ, 47,834 ರೂಪಾಯಿ ಇಲ್ಲಿ ತನಕ ಬಂದಿದೆ. ನಮ್ಮ ಸ್ನೇಹಿತರು ಹೇಳಿದ್ರು, ಅದಕ್ಕೆ ನಾನು ವೀಡಿಯೋ ಮಾಡಾಕ್ತೆ, ಇಲ್ಲಾಂದ್ರೆ ನಾನು ಆಗ್ತಿರಲಿಲ್ಲ. ಕೆಲವೊಂದಷ್ಟು ಜನ ನನ್ನ ಹೀಯಾಳಿಸ್ತಾರೆ, ನಾನು ಯಾಕಪ್ಪ ಇದನ್ನು ಆಗ್ತೆ ಅನ್ನುವಂಥ ಪರಿಸ್ಥಿತಿ ನನಗೆ ಬಂದಿದೆ. ಏನಪ್ಪ ಅಂತಂದರೆ, ನಾನು ಯಾಕಪ್ಪ ವೀಡಿಯೋ ಮಾಡಾಕ್ತೆ, ಏನೋ ನನಗೆ ಇಷ್ಟೊಂದೆಲ್ಲ ಖರ್ಚು ಮಾಡಿರೋನು ಅಷ್ಟೆಲ್ಲ ನನಗೆ ಇದಿರಲಿಲ್ವಾ, ನನಗೆ ಸಾಲೋ ಸೋಲುವೋ ಏನೋ ನಾನು ತೀರಿಸ್ತೀನಿ, ಆದರೆ ಈ ರೀತಿ ಹೀಯಾಳಿಸ್ಬೇಡಿ. ದೇವರು ನಿಮ್ಗೆ ಒಳ್ಳೇದು ಮಾಡಲಿ, ಆದರೆ ನನಗೆ ಈ ರೀತಿ ಹೀಯಾಳಿಸ್ಬೇಡಿ. ನಾನು ಯಾರ ಅಂಗಲ್ಲಿದ್ದೀನಿ ಅನ್ನೋದು ನಿಮ್ಗೆ ಗೊತ್ತಾ? ನಾನು ಇಷ್ಟೊಂದು ವಜಾ ಆಗಿ ನನ್ನ ಮನೇಲಿದ್ದೀನಿ ಅಂತಂದರೆ ನಮ್ಮ ಅತ್ತೆಯವ್ರ ಅಂಗಲ್ಲಿದ್ದೀನಿ ಸ್ವಾಮಿ. ಅವ್ರಿಗೆ ರಿಟೈರ್ಡ್ ಆಗಿ 13 ವರ್ಷ ಆಗಿದೆ. ಅವ್ರ ATM ನನ್ನ ಹತ್ರ ಇದೆ. ಆ ATMನಿಂದ ನಾನು ಹಣ ಉಪಯೋಗಿಸ್ಕೊಂಡು ನಾನು ಜೀವನ ಮಾಡ್ತಾಯಿದ್ದೀನಿ. ನನ್ನ ಹೆಂಡತಿ ಮಕ್ಕಳು ವಿಚಾರದಲ್ಲಿ ನಾನು ಬೇರೆ ಯಾರ್ದು ಅಂಗಲ್ಲಿಲ್ಲ. ನನ್ನ ಆಸ್ತಿ ಮಾರಿ ನಾನು ಮನೆ ಕಟ್ಟಿದ್ದೀನಿ. ಅದನ್ನು ಇಲ್ಲ ಸಲ್ಲದ ನನ್ನ ಮೇಲೆ ಗೊತ್ತಿರುವಂಥವ್ರೆ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಮಾಡಿದ್ದಾರೆ. ಯಾಕೆ ಅಂದರೆ ನಾನು ನೇರ ಹೇಳ್ತೀನಿ, ಅಧಿಕಾರಿಗಳಾಗಲಿ ಸರ್ಕಾರ ಆಗಲಿ ನಾನು ನೇರಕ್ಕೆ ಹೇಳ್ತೀನಲ್ಲ. ಇವತ್ತು ಸತ್ಯ ಹೇಳೋನಿಗೆ ಸಿಕ್ಕಾಪಟ್ಟೆ ಕಷ್ಟ ಅಂತ ಹೇಳ್ತಾರಲ್ಲ, ಅದು ನಾನು ಇವತ್ತು ಅನುಭವಿಸ್ತಾ ಇದ್ದೀನಿ, ತುಂಬ ಅನುಭವಿಸ್ತಾ ಇದ್ದೀನಿ. ಜೊತೆಗೆ ನನಗೇನು ನೋವಾಗ್ತಾಯಿದೆ ಅಂತಂದರೆ, ಕೆಲವೊಂದಷ್ಟು ಜನ ನಮಗೆ ಗೊತ್ತಿರುವಂಥವ್ರೆ ನಿಮ್ಮ ತಾಯಿಗೇನು ಹುಷಾರಾಗಿದ್ದಾರಾ ಇಲ್ವಾ ಅಂತ ಫೋನ್ ಮಾಡಿ ಮಾತಾಡಿಲ್ಲ. ಅದು ನನಗೆ ತುಂಬ ನೋವಾಗ್ತಾಯಿದೆ. ಅವ್ರೇನು ದುಡ್ಡು ಕೊಡೋದು ಬೇಡ, ಫೋನ್ ಮಾಡಿ ಮಾತಾಡಿಲ್ಲ. ಇರಲಿ, ಅವ್ರು ಫೋನ್ ಮಾಡಿಬಿಟ್ರೆ ದುಡ್ಡು, ನಾನು ಇವತ್ತುವರೆಗೂ ದುಡ್ಡು ಇದು ಕೊಡಿ ಅಷ್ಟು ಕೊಡಿ ಅಂತ ಒಬ್ಬರನ್ನು ಯಾರನ್ನೂ ನಾನು ಕೇಳಿಲ್ಲ. ಕಷ್ಟ ಸುಖವೋ ಸಾಲ ಸೋಲುವೋ ನಾನು ಮಾಡಿದ್ದೀನಿ ನನ್ನ ತಾಯಿಗೆ. ಯಾಕೆಂದರೆ ನನ್ನ ತಾಯಿ ಇವತ್ತು ನನ್ನ ಎತ್ತಿ ಸಾಕಿದ್ದಾರೆ. ಅವ್ರ ಋಣ ತೀರಿಸ್ಬೇಕಾಗಿದೆ. ಸಾಲೋ ಸೋಲುವೋ ನಾನು ಮಾಡ್ತೀನಿ, ಇನ್ನೂ ಮಾಡ್ತೀನಿ, ಅದರಲ್ಲಿ 2 ಮಾತಿಲ್ಲ. ಅದು ನಮ್ಮ ಸ್ನೇಹಿತರು ಹೇಳಿದ್ರು ಅಂತ ನಾನು ಈ ವಿಡಿಯೋ ಮಾಡಿದೆ. ನನ್ನ ಅಣಕಿಸ್ಕೊಂಥ ರೀತಿಯಲ್ಲಿ ನೀವು ಮಾಡ್ತಿರಲ್ಲ, ಸರಿಯಲ್ಲ. ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ, ನಾನು ಕೆಟ್ಟದ್ದು ಮಾಡಲಿ ಅಂತ ನಾನು ಯಾವತ್ತೂ ಹೇಳಲ್ಲ. ಹಲವಾರು ಜನಕ್ಕೆ ನಾನು, ಸಾವಿರಾರು ಜನಕ್ಕೆ ನಾನು ಹೆಲ್ಪ್ ಮಾಡಿದ್ದೀನಿ. ನಾನು ಯಾವತ್ತೂ ಯಾರ ಹತ್ರ 1 ರೂಪಾಯಿ ಕೇಳಿ ಇಸ್ಕೊಂಡು ನಾನು ಹೆಲ್ಪ್ ಮಾಡಿರಲಿಲ್ಲ. ಅನ್ಯಾಯ ಅಂತ ಅಂದವ್ರಿಗೆ ನಾನು ಹೆಲ್ಪ್ ಮಾಡಿದ್ದೀನಿ. ಇವತ್ತು ನನಗೆ ಅನ್ಯಾಯ ಮಾಡ್ತಾಯಿದ್ದಾರೆ, ನಂಗೆ ದೌರ್ಜನ್ಯ ಮಾಡಿದ್ದಾರೆ ಅಧಿಕಾರಿ ಇಂಥವರು ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಹೇಳಿ ಎಷ್ಟು ಸಾವಿರಾರು ಜನಕ್ಕೆ ನಾನು ಹೆಲ್ಪ್ ಮಾಡಿದ್ದೀನಿ. ಅವ್ರು ಹೆಲ್ಪ್ ಮಾಡಿದ್ರು ಆಯ್ತದೆ, ಆದರೆ ನಾನು ಹೆಲ್ಪ್ ಮಾಡಿ ಅಂತ ನಾನು ಕೇಳಲಿಲ್ಲ. ನಮ್ಮ ಸ್ನೇಹಿತರು ಹೇಳಿದ್ರು, ಅದಕ್ಕೆ ನಾನು ವೀಡಿಯೋ ಮಾಡಾಕ್ತೆ. ಇವತ್ತು ನನಗೆ ಅಷ್ಟು ದುಡ್ಡು ಬಂದಿದೆ. ಯಾಕೆಂದರೆ ಇವತ್ತು ಆ ದುಡ್ಡನ್ನು ಗೂಗಲ್ ಪೇ, ಫೋನ್ಪೇ ಯಾವುದೇ ಬಂದ್ರೂ ಅದನ್ನು ಡಿಲೀಟ್ ಮಾಡೋಕ್ಕಾಗಲ್ಲ. ಎಷ್ಟು ಬಂದಿದೆ, ಏನು ಬಂದಿದೆ, ಎಷ್ಟು ಹೋಗಿದೆ ಅನ್ನೋದೆಲ್ಲ ಗೊತ್ತಾಗುತ್ತೆ. ದಯಮಾಡಿ ತಾವು ಏನು ಮಾಡಿದಿರಿ
ಆ ಋಣ ತೀರಿಸ್ಬೇಕು. ಆ ತೀರ್ಸೋಕ್ಕೆ ಭಗವಂತ ನನಗೆ ಶಕ್ತಿ ಕೊಡಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ನಾನು ಒಳ್ಳೇದು ಮಾಡಿದರೆ 4 ಜನ ನನಗೆ ಒಳ್ಳೇದು ಮಾಡ್ತಾರೆ, ನಾನು 4 ಜನಕ್ಕೆ ಕೆಟ್ಟದ್ದು ಮಾಡಿದರೆ ನನಗೆ 40 ಜನ ನನಗೆ ಕೆಟ್ಟದ್ದು ಮಾಡ್ತಾರೆ. ನಾನು ಕಾದಿರೋದು ದೇವ್ರನ್ನ, ನಾನು ನಂಬಿರೋದು ದೇವ್ರನ್ನ. ನಾನು ಒಳ್ಳೇದು ಮಾಡಿದ್ದೀನಿ ಅಂದರೆ ಭಗವಂತ ನನಗೆ ದಾರಿ ತೋರಿಸ್ತಾನೆ. ನಾನು ನಮ್ಮ ಅತ್ತೆ ಹೆಂಗಲ್ಲಿದ್ದೀನಿ ಸ್ವಾಮಿ, ಅವರು 13 ವರ್ಷ ಆಯಿತು ರಿಟೈರ್ಡ್ ಆಗಿ, ಸುಮಾರು 25,000 ನನಗೆ ಅವ್ರಿಗೆ ಪೆನ್ಷನ್ ಬರುತ್ತೆ. ಅವ್ರ ATM ನನ್ನ ಹತ್ರ ಇದೆ, ನಾನು ಯೂಸ್ ಮಾಡ್ತಾಯಿದ್ದೀನಿ. ಬೇರೆ ಯಾವ ಕೆಲಸನೂ ಮಾಡ್ತಾಯಿಲ್ಲ ನಾನು. ಅರ್ಥ ಮಾಡ್ಕೊಳ್ಳಿ. ಈಗ ನನಗೆ ಇಲ್ಲಿ ಗಂಟ ಇಷ್ಟು ದುಡ್ಡು ಹಾಕಿದೆ, 47,000 ಚಿಲ್ಲರೆ ದುಡ್ಡು ಹಾಕಿದಿರಿ. ನಿಮಗೆಲ್ಲ ಹೃತ್ಪೂರ್ವಕ ಧನ್ಯವಾದಗಳು. ಭಗವಂತ ನನಗೆ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ನಿಮಗೆ ಆ ಋಣನ ತೀರ್ಸೋಕ್ಕೆ ನನಗೆ ಶಕ್ತಿ ಕೊಡಲಿ. ನಿಮ್ಮ ಮೂಲಕ ನಿಮ್ಗೆ ಆಗದೇ ಇದ್ರೂ ನಾನು ವಾಪಸ್ ಹಾಕಿದ್ರೂ ಕೂಡ ಹಾಕ್ತೀನಿ ಅವ್ರಿಗೆ. ಮತ್ತು ಬೇರೆಯವ್ರಿಗೆ ನೀವು ಹೆಂಗೆ ನನಗೆ ಮಾಡಿದ್ದೀರಿ ಹಂಗೆ ನಾನು ಕೂಡ ಬೇರೆಯವ್ರಿಗೂ ಸಹಾಯ ಮಾಡಲಿಕ್ಕೆ ಭಗವಂತ ನನಗೆ ಶಕ್ತಿ ಕೊಡಲಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ ಸ್ನೇಹಿತರೆ. ಈಗ ಮತ್ತೊಮ್ಮೆ ನಾನು ಎಲ್ಲ ಅಧಿಕಾರಿಗಳಲ್ಲಿ ಮತ್ತು ಎಲ್ಲ ಸಂಘಟನೆಗಳಲ್ಲಿ, ಸಮುದಾಯ ಸಂಘಟನೆ ಇರ್ಬೋದು, ಒಕ್ಕೂಟ ಇರ್ಬೋದು, ಜಂಟಿ ಇರ್ಬೋದು, ಅವ್ರಿಗೆಲ್ಲ ನಾನು ಮನವಿ ಮಾಡ್ತೀನಿ. ಬರೋ ಸರ್ಕಾರಗಳು ಇವತ್ತು ಇರ್ತವೆ, ನಾಳೆ ಹೋಯ್ತವೆ. ಸರ್ಕಾರಗಳನ್ನ ನಾವು ನಂಬಬಾರ್ದು. ಆದ್ರೂ ಈ ಬಾರಿ ಸರ್ಕಾರ 4ನೇ ತಾರೀಕು ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ, ಅವ್ರ ಸಿದ್ದರಾಮಯ್ಯವ್ರ ಫೋಟೋ ಇರಲಿ, ರಾಹುಲ್ ಗಾಂಧಿಯವ್ರ ಫೋಟೋ ಇರಲಿ, ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವ್ರ ಫೋಟೋ ಇರಲಿ, ಇಟ್ಕೊಂಡು ನಾವು ಪೂಜೆ ಮಾಡ್ತೀವಿ. ದಯಮಾಡಿ ಒಳ್ಳೇದು ಮಾಡಿ. ಯಾಕೆಂದರೆ ಇವತ್ತು ಬೆಲೆ ಗಗನಕ್ಕೆ ಹೋಗ್ತಾ ಇದೆ, ಜೀವನ ಮಾಡೋಕ್ಕಾಗ್ತಾಯಿಲ್ಲ. ಕೆಲವೊಂದಷ್ಟು ಜನ ನೌಕರರು ಪ್ರಾಣ ಕಳ್ಕೊಂಡಿದ್ದಾರೆ. ಹಿಂದೆ ಎಲ್ಲ ಡಿಸ್ಮಿಸ್ ಆದಾಗ ಪೊಲೀಸ್ ಕೇಸ್ಗಳು ಹಾಕ್ಸ್ಕೊಂಡು ಸುಮ್ಮನೆ ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಸ್ವಾಮಿ. ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸಾರಿಗೆ ಸಚಿವರಿಗೆ ಗೊತ್ತಾಗೋ ಥರ ಶೇರ್ ಮಾಡಿ ಸ್ವಾಮಿ. ಇದನ್ನೆಲ್ಲನೇ ದಯಮಾಡಿ ಎಲ್ಲ ಸಂಘಟನೆಗಳು, ಸಾರ್ವಜನಿಕರು ಕೂಡ ಇದಕ್ಕೆ ಬೆಂಬಲ ಕೊಡಬೇಕು. ನೌಕರರು ಕೂಡ ಯಾವುದು ಇದಕ್ಕೆ ಯೋಚನೆ ಮಾಡಬೇಡಿ. ಹಿಂದೆ ಆಯ್ತಲ್ಲ ಆ ಥರ ನೀವು ಯೋಚನೆ ಮಾಡಬೇಡಿ. ಯಾಕೆಂದರೆ ಇಲ್ಲಿ ಸ್ವಲ್ಪ ಅನುಭವಸ್ಥ ಎಲ್ಲ ಟ್ರೇಡ್ ಯೂನಿಯನ್ಗಳಿದ್ದಾವೆ, ಅಲ್ಲೂ ಸ್ವಲ್ಪ ಕಾನೂನು ತಜ್ಞರಿದ್ದಾರೆ. ಅದರಿಂದ ನಿಮಗೆಲ್ಲ ಅನುಕೂಲ ಆಗುತ್ತೆ ಅನ್ನುವಂಥ ವಿಚಾರದಲ್ಲಿ ನೀವು ಬೆಂಬಲಗಳು ಎಲ್ಲ ಕಡೆ ಬೆಂಬಲ ಕೊಡ್ತೀರಾ ಅಂತೇಳಿ ರಾಜ್ಯದ ಎಲ್ಲ ಜನತೆಗೆ, ಸಂಘಟನೆಗಳಿಗೆ ನಾನು ಮನವಿ ಮಾಡಿ ನಾನು ಮಾತು ಮುಗಿಸ್ತೀನಿ. ವಿಡಿಯೋ ಏನು ದೊಡ್ಡದಾಗಿದೆ, ಆದರೆ ಆಗಲಿ ದಯಮಾಡಿ ಎಲ್ಲರೂ ಇದನ್ನು ಶೇರ್ ಮಾಡಿ ತಿಳಿಸಿ. ನಮಸ್ಕಾರ ಬಂಧುಗಳೇ, ನಾನು ಮಾತು ಮುಗಿಸ್ತೀನಿ.